ಪ್ರಿಯ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಮಗಲ್ಮಕ್ಕಿ ಗಣೇಶ್, ಸ್ಥಾನಿಕ ಸಂಪಾದಕ ಅವಿನ್ ಟಿವಿ. ಇದೊಂದು ವಿಶೇಷ ಕಾರ್ಯಕ್ರಮ. ಇದರಲ್ಲೊಂದು ಕತೆ, ನಿಮ್ಮ ಗ್ರಾಮ ಪಂಚಾಯತಿ ಕತೆ ಗಣೇಶನ ಜೊತೆ. ಇದು 15ನೇ ಕತೆ. ಈಗಾಗಲೇ ಜಿಲ್ಲೆಯಾದ್ಯಂತ ಶುರು ಮಾಡಿದ್ವಿ. ಅನೇಕರಿಗೆ ಅನ್ನಿಸ್ಬೋದು, ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ, ಏನು ಇನ್ನೂ ನಮ್ಮ ಗ್ರಾಮ ಪಂಚಾಯತಿಗೆ ಬಂದೇ ಇಲ್ಲಲ್ಲ ಅಂತ. ಬರ್ತೀವಿ, ಎಲ್ಲೂ ಹೋಗಲ್ಲ. ವಾರದಲ್ಲಿ 2 ದಿವಸ, ಮಂಗಳವಾರ ಮತ್ತು ಶನಿವಾರ. ಮೊನ್ನೆ ಶನಿವಾರ ಹಬ್ಬ ಇತ್ತು ಅಂತೇಳಿ ಕ್ಯಾನ್ಸಲ್ ಮಾಡಿದ್ವಿ. ಹಾಗಾಗಿ ಮಂಗಳವಾರ ಶನಿವಾರ ಈ ಒಂದು ನಿಮ್ಮ ಗ್ರಾಮ ಪಂಚಾಯತಿ ಕತೆ ಗಣೇಶನ ಜೊತೆ ಅಂತಕ್ಕಂಥ ಕಾರ್ಯಕ್ರಮ. ಇದನ್ನ ಮಾಡಿರೋ ಉದ್ದೇಶ ಇಷ್ಟೇ, ಸರ್ಕಾರಕ್ಕೂ ಒಂದಷ್ಟು ಗೊತ್ತಾಗಲಿ. ಗ್ರಾಮ ಪಂಚಾಯತಿಯ ಮೆಂಬರ್ಗಳು, ಅಧ್ಯಕ್ಷರುಗಳು ಬರೀ ಬಯಸ್ಕೊಳ್ಳೋದೇ ಆದರೆ ಯಾವುದೇ ಥರದ ಅಮೌಂಟನ್ನು ಸರಿಯಾಗಿ ಕೊಡದೇನೆ 2.5 ವರ್ಷ ಹಿಂಗೆ, ಯಾಕೆಂದರೆ MLA MP ಆದರೆ ಬಿಡಿ ನಾಳೆ ಎಲ್ಲ ಹೊರಗಡೆ ಹೋಗ್ತಾರೆ ಅಂತ. ಇವ್ರು ಹಂಗಲ್ಲ, ಬೆಳಿಗ್ಗೆ ಇದ್ದರೆ ಆ ಓಟ್ ಹಾಕ್ದನ ಜೊತೆನೇ ಇರಬೇಕು. ಆ ಓಟ್ ಹಾಕ್ದನ ಸಮಸ್ಯೆ ಕೇಳೋದೇ ಆಗುತ್ತೆ, ಅದು ಎಲ್ಲಿವರೆಗೆ, ಸಾಯುವವರೆಗೆ. ಹಾಗಾಗಿ ನೋಡೋಣ ಗ್ರಾಮ ಪಂಚಾಯತಿ ಅಧ್ಯಕ್ಷಗಳ ಕತೆ ಏನೇನಾಗುತ್ತೆ ಅಂತ. ಈಗ ನಾವೇನು ಮಾಡ್ತಾಯಿದ್ದೀವಿ, ಅವಿನ್ ಟಿವಿ ಲೈವ್ ಮಾಡ್ತಾಯಿದ್ದೀವಿ ಕಾರ್ಯಕ್ರಮ. ನೀವೇನು ಮಾಡಬೇಕು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಆಗ ಒಂದಷ್ಟು ವಿಚಾರಗಳು ಕೂಡ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ಇದು 15ನೇ ಕತೆ. ನೋಡೋಣ 14 ಕತೆಗಳೆಲ್ಲ ಏನೇನಾಗಿತ್ತು, ಇದರಲ್ಲಿ ಏನಾದರೂ ಭಿನ್ನ ಇದೆಯಾ. ಇದು ಸ್ವಲ್ಪ ವಿಶೇಷವಾದ ಊರು, ತರುವೆ ಗ್ರಾಮ ಪಂಚಾಯಿತಿ. ಇಲ್ಲಿ ಏನಾಗುತ್ತೆ ಅಂದರೆ, ಒಂದು ದೊಡ್ಡ ಪಟ್ಟಣ ಕೂಡ ಇಲ್ಲಿದೆ. ಮೂಡಿಗೆರೆಯಿಂದ ಇವತ್ತು ದಕ್ಷಿಣ ಕನ್ನಡಕ್ಕೆ ಹೋಗೋಂಥದ್ದು, ಅಥವಾ ಶಿವಮೊಗ್ಗಕ್ಕೆ ಕಾಂಟ್ಯಾಕ್ಟ್ ಮಾಡೋಂಥದ್ದು, ಚಿಕ್ಕಮಗಳೂರು ಜಿಲ್ಲೆ NRಪುರಕ್ಕೆ ಹೋಗೋಂಥದ್ದು, ಕಳಸದ ಕಡೆಯಿಂದ ಹೋದರೆ ಮತ್ತೆ ದಕ್ಷಿಣ ಕನ್ನಡಕ್ಕೆ ಹೋಗೋಂಥದ್ದು, ಉಡುಪಿ ಜಿಲ್ಲೆಗೆ. ಹೀಗೆ ಸುಮಾರು ಕಡೆ ಹೋಗೋಂಥ ಒಂದು ಹ್ಯಾಂಡ್ ಪೋಸ್ಟ್ ಇದು, ಸರ್ಕಲ್ ಇದು. ಇಲ್ಲಿ ಒಂಥರ ಭಿನ್ನ ಅಂದರೆ ವಿಭಿನ್ನ ಜನಗಳು ಇಲ್ಲಿ ಇವತ್ತು ಬಂದವರು ನಾಳೆ ಬರಲ್ಲ. ಹಾಗೆ ಅದೊಂದು ವಿಶೇಷವಾದ ಊರು ತರುವೆ. ಎಲ್ಲಿದೆ ಅಂದರೆ ಗೊತ್ತಾಗೋದಿಲ್ಲ. ಕೊಟ್ಟಿಗೆಹಾರ ಅಂದರೆ ಎಲ್ಲರಿಗೂ ಗೊತ್ತು, ನೀರ್ದೋಸೆ, ಕೊಟ್ಟಿಗೆಹಾರ ಈ ಥರದ್ದೆಲ್ಲ ಗೊತ್ತು. ನೋಡೋಣ ಈಗ ನಿಮ್ಮ ಗ್ರಾಮ ಪಂಚಾಯತಿ ಕತೆ ಗಣೇಶನ ಜೊತೆ ಏನು ಹೇಳ್ತಾರೆ ಅಧ್ಯಕ್ಷರು. ಈಗ ಒಂದಷ್ಟು ಹಲವಾರು ಸಂಘ ಸಂಸ್ಥೆಗಳಲ್ಲಿ, ರಾಜಕೀಯ ಪಕ್ಷಗಳಲ್ಲಿ ಅನೇಕ ಹುದ್ದೆಗಳನ್ನು ಅನುಭವಿಸಿದಂಥವ್ರು, ಪ್ರಾಮಾಣಿಕವಾಗಿ ಕೆಲಸ ಮಾಡಿದಂಥವ್ರು, ಜೊತೆಗೆ ಕೃಷಿಕ. ಹಾಗಾಗಿ ಒಂದಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಒಂದಷ್ಟು ದಾನಗಾರನೂ ಹೌದು, ಕಷ್ಟ ಸುಖ ಅಂದಾಗ ಒಂದಷ್ಟು ದಾನ ಮಾಡ್ತಕ್ಕಂಥದ್ದು. ಈ ಥರದ್ದೆಲ್ಲ ನಡವಳಿಕೆನ ನಡೆಸ್ಕೊಂಡು ಬಂದಂಥವ್ರು ಸತೀಶ್ ಅವರು. ಒಂದು ಪರಿಚಯನ ಅವ್ರ ಹತ್ರನೇ ಮಾಡ್ಕೊಳ್ಳೋಣ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಪೂರ್ಣ ಹೆಸರು? ಸತೀಶ್ BM, ಬಾಳೆಹಳ್ಳಿ. BM ಅಂದರೆ ಬಾಳೆಹಳ್ಳಿ ಮಲ್ಲೇಗೌಡರ ಮಗ. ತಾಯಿ ಹೆಸರು ಗೌರಮ್ಮ ಅಂತ. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳು ನೀವು? ನಾವು 6 ಜನ. ಈಗ ಮನೇಲಿ ಯಾರ್ಯಾರು ಇದ್ದೀರಿ? ನಾನು ನನ್ನ ಹೆಂಡತಿ ಇಬ್ರು. ನಿಮ್ಗೆ ಎಷ್ಟು ಜನ ಮಕ್ಕಳು? 2 ಜನ ಮಕ್ಕಳು. ಇಬ್ರಿಗೂ ಮದುವೆ ಆಗಿದೆ? ಇಬ್ರು ಹೆಣ್ಮಕ್ಳು, ಇಬ್ರು ಮದುವೆ ಆಗಿದೆ. ಮನೆಯವರು ಎಲ್ಲಿಯವರು? ಮನೆಯವರು ಇದ್ರವರು ಬೆಳ್ತಂಗಡಿ ಹತ್ರ ನಿಲ್ಪಿ ಅಂತ ಬರುತ್ತೆ ಅಲ್ಲಿ. ಅವ್ರ ಹೆಸರು ಏನು ಮನೆಯವ್ರದ್ದು? ಜಯಂತಿ ಅಂತ ಹೇಳಿ. ಹೌದಾ? ನೀವು ಒಂದಷ್ಟು ರಾಜಕಾರಣದಲ್ಲಿ ಆಕ್ಟಿವ್ ಆಗಿದ್ದಂಥವ್ರು, ಯಂಗ್ಸ್ಟರ್ಸ್ ಆಗಿದ್ದಂಥವ್ರು. ಸುಮ್ಮನೆ ಕುತೂಹಲ ಕೇಳ್ತೀನಿ, ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಸರ್? ಇಲ್ಲ, ಅರೇಂಜ್ ಮ್ಯಾರೇಜ್. ಸರ್, ಈಗ ನಿಮ್ಮ ಒಂದು ಪ್ರಾಥಮಿಕ ವಿದ್ಯಾಭ್ಯಾಸ ಎಲ್ಲಿ ನಡೀತು ಸರ್? ನಮ್ಮದು ಬಿದಿರಳ್ಳಿ. ಆನಂತರ ಈಗ 3 ಜನ ಗಂಡು ಮಕ್ಕಳಲ್ಲ ನೀವು? 3 ಜನ ಗಂಡು. ಈಗ 3 ಜನ ಮನೆಯಲ್ಲಿ ಇದ್ರಿ. ಯಾಕೆ ಹೊರಗಡೆ ಹೋಗೋ ಒಂದು ಉದ್ಯಮನ, ಬೇರೆ ಕೃಷಿ ಬಿಟ್ಟು ಕೃಷಿನಲ್ಲಿ ಉದ್ಯಮ ಮಾಡಿದಿರಿ, ಅದ್ರ ಜೊತೆಗೆ ಬೇರೆ ಸರ್ಕಾರಿ ಕೆಲಸ ಅಥವಾ ನಾನು ಖಾಸಗಿ ಕೆಲಸಕ್ಕೆ ಹೋಗ್ಬೇಕು ಅಂತ ಅನಿಸ್ಲಿಲ್ವ ಸರ್? ತಲೆಯಲ್ಲಿ ಇತ್ತು, ಬಟ್ ನಮಗೆ ಆಗ್ನೇ ಇಲ್ಲ. ಓದೋ ಒಂದು ಹುಮ್ಮಸ್ ಬರ್ನೇ ಇಲ್ಲ. ಏನಾದ್ರು ಅಗ್ರಿಕಲ್ಚರ್ ಕಡೆನೇ, ಆ ಕಡೆನೇ ನಾವು ಡೈವರ್ಟ್ ಆಗ್ಬಿಟ್ಟು, ಏನಾದ್ರು ತೋಟ ಇದ್ರ ಕಡೆನೇ ಡೈವರ್ಟ್ ಆದು ಬಿಟ್ರೆ ಬೇರೆ ಇದ್ರ ಕಡೆ ನಾವು ಗಮನನೇ ಹರ್ಸಕ್ಕಾಗ್ಲಿಲ್ಲ. ಚಿಕ್ಕದ್ರಿಂದಾನು ನಮ್ಮನ್ನ ಈ ಹೇಳಿದ್ರಿ, ಇದು ನಾವು ಚಿಕ್ಕದ್ರಿದ್ದಾಗ ದನ ಕಾಯೋ ಹುಡುಗನ, ನೀವು ಅವ್ನ ಕೆಲ್ಸಕ್ಕೆ ಹೋಗ್ಲಿ, ನೀವು ದನ ಕಾಯಕ್ಕೆ ಹೋಗುವಲ್ಲ, ಆ ಒಂದು ಹಿಂದಿನ ಹಳ್ಳಿಯ ಸಂಪ್ರದಾಯ ಇತ್ತು, ಅದ್ರ ಪ್ರಕಾರ ನಾವು ಬೆಳಕೊ ಬಂದಂತಾರ. ಆಯ್ತಾ? ಹಾಗೆ ಅದು ಕಂಟಿನ್ಯೂ ಮುಂದುವರಿತು. ಅಗ್ರಿಕಲ್ಚರ್ನೇ ನಾವು ಮೇಜರ್ ಆಗಿ. ನೀವು ರಾಜಕಾರಣಕ್ಕೆ ಬರುವ ಮೊದಲು ಸಂಘ ಸಂಸ್ಥೆಗಳಲ್ಲಿ ಏನಾದ್ರು ಕೆಲಸ ಮಾಡಿದ್ರ? ನಾನು ಫಸ್ಟ್ RSSಗೆ ಫಸ್ಟ್ ಜಾಯ್ನ್ ಆಗಿದ್ದು 81ನಲ್ಲಿ. ನಮ್ಮ ದಯಾನಂದ ನಾಯ್ಕರು ಸತ್ತೋಗಿದ್ದಾರೆ, ಅವ್ರು ನಾನು ಮಂಗಳೂರು ಕರ್ಕೊಂಡೋಗಿ ಸೇರಿಸಿದ್ರು. ಆಯ್ತಾ? ಆ ನಂತರ ನಾನು 83ಲಿ ನನ್ನ ಫಸ್ಟ್ ಮೊದಲನೇ ಓಟು BJP 360 ಓಟು ನಂಜಪ್ಪ ಅಂತ ನಿಂತರು. ಅವತ್ತು 360 ಓಟಲ್ಲಿ ನಂದೊಂದು ಓಟು ಅವತ್ತಾಗಿತ್ತು. ಹಾಗೇನೆ ರಾಜಕೀಯದ ಪೂರ್ಣ ಹೇಳ್ತಾ ಬರ್ಬೇಕಾ? ಹೇಳಿ. ಅಲ್ಲಿಂದ ನಾನು ರಾಜಕೀಯದಲ್ಲಿ ಹಾಗೇನೆ ಸಕ್ರಿಯ ಕಾರ್ಯಕರ್ತನಾಗಿ ನಡ್ಕೊಂಡು ಬರ್ತಾ ಇದ್ದೆ.
ನಡ್ಕೊ ಬಂದ್ಮೇಲೆ ನನಗೆ 88ರಲ್ಲೇ ನನಗೆ ಮದುವೆ ಆಯ್ತು, ಬರೀ ಚಿಕ್ಕ ವಯಸ್ಸಲ್ಲೇ. ನನಗೆ 21 ವರ್ಷಕ್ಕೆ ನನಗೆ ಮದುವೆ ಆಯಿತು. ಆಯ್ತಾ. ಆ ನಂತರ 2 ವರ್ಷ 3 ವರ್ಷ ಕಳೆಯೋಕ್ಕೂ ಬಿದ್ರಳ್ಳಿ ಗ್ರಾಮ ಪಂಚಾಯತಿಲಿ ನಾನು ಎಲೆಕ್ಷನ್ ಫೇಸ್ ಮಾಡಿದೆ. ಎಲೆಕ್ಷನ್ ಫೇಸ್ ಮಾಡಿ ನಾನು ಅವಾಗ ಕ್ಯಾಟಗಿರಿಲಿ ನನಗೆ ಉಪಾಧ್ಯಕ್ಷ ಆಗಿ ಸಿಕ್ತು. ಆದ್ರೆ ನಾನು 5 ವರ್ಷ ಅದರಲ್ಲಿ ಸರ್ವಿಸ್ ಮಾಡಿದೆ. ಆಮೇಲೆ ನೆಹರು ಯುವಕ ಮಂಡಳಿ ಅಂತೇಳಿ ಕೇಂದ್ರ ಸರ್ಕಾರದಿಂದ ಇತ್ತು, ಅದಕ್ಕೊಂದು ಮೆಂಬರ್ಸ್ ಆಗಿ ನಾನು ಕೇಂದ್ರ ಸರ್ಕಾರ ಆಯ್ಕೆಯಾಗಿದ್ದೆ. ಆ ನಂತರ ನಾನು 2002ರಲ್ಲಿ ಪುನಃ APMC ಅವಾಗ ನಾನು ಈ ಡಿವೈಡ್ ಆಗಿ ನಾನು ಕೊಟ್ಟಿಗೆರಕ್ಕೆ ಹೋದೆ, ಊರು ಬಿಟ್ಟು 94ರಲ್ಲಿ. ಅಲ್ಲಿಂದ ಕೊಟ್ಟಿಗೆರಕ್ಕೆ ಹೋಗಿ ಜಾಯ್ನ್ ಆದ ನಂತರ ನಾನು 2002ರಲ್ಲಿ ನಾನು ಇದಕ್ಕೆ APMC ಮೊದಲು ಮಾಡಿದ್ರಿ. ಪ್ರಥಮ ಬಾರಿಯಲ್ಲೇ ನಾನು ಅದೇ ಚಿಕ್ಕಮೂರು ಜಿಲ್ಲೆಯಿಂದ. ಆಯ್ತಾ. ಅದು ಒಂದು 20 ತಿಂಗಳು ನಾನು ಅನುಭವಿಸಿದ್ದೀನಿ. ಅದಾದ ನಂತರ ಇದು ಬಣಕಲ್ ಸೊಸೈಟಿ ನಾನು ಆಗಮಿಸಿದೆ. ಅದರಲ್ಲೂ ನಾನು ಪ್ರೆಸಿಡೆಂಟ್ ಆಗಿ ಇದ್ದೀನಿ. ಅದು 10 ವರ್ಷ ನಾನು ಸಹಕಾರಿ ಸಂಘದಲ್ಲಿದ್ದೆ. ಆಮೇಲೆ ನಾನು ಇದಕ್ಕೆ ಜಿಲ್ಲಾ ಯೂನಿಯನ್ ಸಹಕಾರ ಯೂನಿಯನ್ ಇದಕ್ಕೆ ಪ್ರೆಸಿಡೆಂಟ್ ಆದೆ ನಾನು. ಅದರಲ್ಲೂ 1 ವರ್ಷ ಆದೆ. ಅದರಿಂದ ನಾನು ಆ ಪ್ರೆಸಿಡೆಂಟ್ ಆದಾಗಲೇ ನನಗೆ 4 GDC ಅಂದರೆ ಇದು ಸೊಸೈಟಿಯ ಸೆಕ್ರೆಟರಿಗಳನ್ನ ಆಯ್ಕೆ ಮಾಡೋ ಅಂಥದ್ದು ಅದೊಂದು ಇದಿದೆ, ಕಾಲೇಜು ಕೊಳ್ಳುತ್ತೆ. ಈಗ ನೋಡಿ, APMC ಅಂತ ಒಂದು ವರ್ಡ್ನ ಉಪಯೋಗಿಸಿರಿ. APMC ಮೂಡಿಗೆರೆಯಲ್ಲಿ ಸ್ಥಾಪನೆ ಆದ ಸಂದರ್ಭದಲ್ಲೇ ನೀವು ಡೈರೆಕ್ಟರ್ ಆದ್ರಿ? ಇಲ್ಲ, ಅವಾಗ ನಾಮಿನೇಟ್ ಆಗಿತ್ತು. ಎರಡನೇ ಚುನಾಯಿತ ಅಂತ ಬಂದಾಗ ನಾನು ಬಂದೆ ಎಲೆಕ್ಷನ್. ಆಗ ಮೂಡಿಗೆರೆಗೆ ಬಂದಂಥದ್ದೇ APMC ಹೊಸ್ತು. ಒಂದಷ್ಟು ನಿಮ್ಮ ಕಾಲಘಟ್ಟದಲ್ಲಿ ಒಂದಷ್ಟು ಏನಾದ್ರು ಬೆಳವಣಿಗೆ ಆಯ್ತಾ ಸರ್? ಆಗಿದೆ, ತುಂಬಾನೇ ಆಗಿದೆ, ತುಂಬಾನೇ ಬೆಳವಣಿಗೆ ಆಯ್ತು. ನಾವು ಅನುಕೂಲ ಅಂದ್ರೆ ಸರ್ಕಾರದಿಂದ ಯಾವುದೇ ರೀತಿ ದುಡ್ಡು ಬರ್ತಿರಲಿಲ್ಲ. ಹಿಂದೆ ಈ ನಾಮಿನೇಟ್ ಬಾಡಿ ಆಗಿದ್ದಾಗ ಕೆಲವು ಬೆಂಗಳೂರು APMC ಇಂದ ಸಾಲ ತಂದು ಕೆಲವು ಹಳ್ಳಿಗಳಲ್ಲಿ ರೋಡ್ ಮಾಡ್ತೀವಿ ಅಂತ ಕೆಲವಾಂತರ ರೋಡ್ಗಳನ್ನ ಮಾಡಿ ಒಂದು 40ರಿಂದ 50 ಲಕ್ಷ ಸಾಲ ಮಾಡಿ ಅದರಲ್ಲಿತ್ತು. ಆವಾಗ ನಾವು ಗೆದ್ದು ಬಂದ ನಂತರ ಆ ಸಾಲ ತೀರ್ಸೋದೇ ನಮ್ಗೊಂದು ದೊಡ್ಡ ಹೊರೆಯಾಗಿ ಬಂದ್ಬಿಡ್ತು. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಅಡಿಕೆ ನಮಗೆ ಸಿಗಲ್ಲ. ನೀವು ಬಂದ ಮೇಲೆ ಒಂದಷ್ಟು ಇಂಪ್ರೂವ್ ಆಯ್ತು ಸರ್? ಇಲ್ಲಿ ಬಣಕಲ್ಲು ಇದು ಸಹಕಾರಿ ಆಯ್ತು. ಅವಾಗ ನಾವು ತುಂಬಾನೇ ಅವಾಗ ಲಾಸ್ಟ್ ಬಿಸ್ನೆಸ್ಸೇ ಇರ್ಲಿಲ್ಲ. ಆ ನಂತರ ನಾವೆಲ್ಲ ಆದ್ಮೇಲೆ ಕೇವಲ ಒಂದು 20 ವರ್ಷದಲ್ಲಿ ತುಂಬಾ ಡೆವಲಪ್ ಆಗ್ತಾ ಬಂತು. ಆಯ್ತಾ. ನಾನು 20 ವರ್ಷ ಹಿಂದೆ ಪ್ರೆಸಿಡೆಂಟ್ ಆಗಿದ್ದೆ. ಆಮೇಲೆ ಮತ್ತೆ 5 ವರ್ಷ ಇದ್ದೆ. ಈಗ ನನಗೀಗ 5 ವರ್ಷದಿಂದ ಇಲ್ಲ, 15 ವರ್ಷ ನಾನು ಕಂಟಿನ್ಯೂಸ್ ಅದರಲ್ಲಿ ಇದ್ದೆ ನಾನು. ಆದ್ರೆ ಅವಾಗಿನ ತುಂಬಾ ಡೆವಲಪ್ ಆಗ್ತಾ ಬಂತು. ಈಗ ಒಂದು ಸಹಕಾರ ಸಂಘ ಅಂದ ತಕ್ಷಣ ಜನಗಳ ಮನಸ್ಸಿನಲ್ಲಿ ರೈತಾಪಿ ವರ್ಗಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದಿದೆ. ಆದ್ರೆ ನಿಮ್ಮ ಬಣಕಲ್ ಗ್ರಾಮ ಈಗ ಗೊಬ್ಬರದ ತಂದು ಕೊಡೋದು, ಅದಕ್ಕೆಲ್ಲ ಒಂದು ಇಂಟ್ರೆಸ್ಟ್, ಸಮ್ ಇಂಟ್ರೆಸ್ಟ್, ವೆಹಿಕಲ್ ಲೋನು, ಅಂಗಡಿಯರಿಗೆಲ್ಲ ಒಂದು 50,000 ರೂಪಾಯಿ ಲೋನು, ಇವೆಲ್ಲ ಕಂಟಿನ್ಯೂ ನಡೀತಾ ಇದೆ. ಹಂಗಾಗಿ ಡೆವಲಪ್ ಆಗ್ತಾನೆ ಇದೆ. ಇಲ್ಲಾಂದ್ರೆ ಆ ಬಿಲ್ಡಿಂಗ್ ಎಲ್ಲ ಕಟ್ಟಿ ಸಾಲ ತೀರ್ಸಕ್ ಸಾಧ್ಯ ಇಲ್ಲ. ಆಯ್ತಾ. ಅದು ಚಿಕ್ಕದಾಗಿದ್ರೆ ಚೆನ್ನಾಗಿದೆ. ನಾವು ಅಲ್ಲಿ ನೋಡೋಣ ಅಂತೇಳಿ. ಹಾಗಾಗಿ ಬೇರೆ ಅಧ್ಯಕ್ಷರು ಏನು ಗೊಂದಲಕ್ಕೀಡಾಗೋದು ಬೇಡ. ಮತ್ತೆ ಬರ್ತೀನಿ, ಈಗ ಮತ್ತೆ ಮಂಗಳವಾರ ಮತ್ತೆ ಶನಿವಾರ ಹೀಗೆ ಶುರುವಾಗ್ತಾನೆ ಇರುತ್ತೆ. ಹಾಗಾಗಿ ಈಗ ಗ್ರಾಮ ಪಂಚಾಯತಿಗೆ ಬರೋಣ. ಸತೀಶ್ ಅವರೇ, ಗ್ರಾಮ ಪಂಚಾಯತಿಗೆ ಬಂದರೆ ಗ್ರಾಮ ಪಂಚಾಯತಿನಲ್ಲಿ ಏನು ಹೇಳ್ತಾರೆ ಅಂತಂದರೆ, ಒಂದಷ್ಟು ರೋಡು, ನೀರು, ಎಲೆಕ್ಟ್ರಿಸಿಟಿ ಈ ಥರದ್ದೆಲ್ಲ ಬರುತ್ತೆ. ಕುಡಿಯೋ ನೀರು ಎಲ್ಲ ಬರುತ್ತೆ. ಹಾಗಾಗಿ ನೋಡೋಣ ಅದ್ರ ಬಗ್ಗೆ ಏನಿದೆ ಅನ್ನೋದು ನೋಡ್ತಾ ಹೋಗೋಣ. ಈಗ ಸಾಮಾನ್ಯವಾಗಿ ಗ್ರಾಮ ಪಂಚಾಯತಿ ಅಂದ ತಕ್ಷಣ ಈಗ ಅದರಲ್ಲೂ ನೀವಿರ್ತಕ್ಕಂಥ ಗ್ರಾಮ ಪಂಚಾಯತಿ 250ರಿಂದ ಮೇಲೆ 400 ಇಂಚು ಮಳೆ ಹುಯ್ತಕ್ಕಂಥ ಒಂದು ವಾತಾವರಣ. ಎಲ್ಲ 1-2 ವರ್ಷ ಕಡಿಮೆ ಆಗಿರ್ಬೋದು, ಆದರೆ 250 ಇಂಚು ಮಳೆ ಅಂತೂ ಹಾಗೆ ಆಗುತ್ತೆ. ಹಾಗಾಗಿ ಅಲ್ಲಿ ಯಾವುದೇ ಫಸಲನ್ನು, ಆ ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಫಸಲನ್ನು ನಿರೀಕ್ಷೆ ಮಾಡೋದೇ ಕಷ್ಟ. ಯಾವಾಗ ಏನಾಗುತ್ತೆ, ಏನು ಕತೆ ಅಂತೇಳಿ. ಆದರೆ ನೋಡೋಣ ಏನೇನು ಮಾಡ್ತಾ ಇದ್ದೀರಿ ಅಂತ. ಈಗ ಒಂದು ಬಾಕ್ಸ್ ಚರಂಡಿ ಅಂತ ಕೇಳ್ತಾರೆ. ಬಾಕ್ಸ್ ಚರಂಡಿ ನಿಮ್ಮ ಏನು ಗ್ರಾಮ ಪಂಚಾಯತಿ ಇದೆ, ಈ ಗ್ರಾಮ ಪಂಚಾಯತಿಗೆ ಎಷ್ಟು ಊರು ಬರುತ್ತೆ? ನಮಗೆ ಬಿನ್ನಡಿ, ಅತಿಗಿರೆ, ತರುವೆ, ದೇವನಗೂಲು, ಆಮೇಲೆ ಗುಡ್ಡ, ಆಮೇಲೆ ಕೋಡೆಬೇಲು, ಎಲ್ಲ ಗುಡ್ಡಗಾಡು ಪ್ರದೇಶನೇ. ಎಲ್ಲ ದೂರ ಮನೆ. ಎಷ್ಟು ಜನಸಂಖ್ಯೆ ಇದೆ? ಜನಸಂಖ್ಯೆ 1800 ಜನಸಂಖ್ಯೆ. ಗ್ರಾಮ ಪಂಚಾಯತಿ ಚಿಕ್ಕದೇ ಆದರೂ ಕೂಡ ಚಿಕ್ಕ ಗ್ರಾಮ, ದೊಡ್ಡ ವಿಸ್ತಾರವನ್ನ ಹೊಂದಿರತಕ್ಕಂಥದ್ದು, ಬಹಳಷ್ಟು ದುಡ್ಡು ಬೇಕಾಗಿರುತ್ತೆ. ಓಕೆ, ಅಲ್ಲಿಗೆಲ್ಲ ಈಗ ಏನಾದರೂ ಅದು NHದೇ ಇರಲಿ, ಯಾರದೇ ಇರಲಿ ಅಲ್ವಾ? ಓಕೆ ಸರ್. ನೆಕ್ಸ್ಟು, ಈಗ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಕುಡಿಯೋ ನೀರಿನ ಮೋಟ್ರ್ಗಳು ಎಷ್ಟಿದೆ ಸರ್? ಕುಡಿಯೋ ನೀರಿನ ಮೋಟ್ರ್ ಇರೋದು ನಮ್ಮಲ್ಲಿ ಒಂದೇ ಮೋಟ್ರ್ ಇರೋದು. ಎಲ್ಲ ನಾವು ನ್ಯಾಚುರಲ್ ವಾಟರ್ಗೆ ಹಿಂದಿಂದನೂ ಅದೊಂದು ದೊಡ್ಡ ಕಾನ್ಸೆಪ್ಟ್ ಇಲ್ಲ. ಕೆಲವರಿಗೆ ಉಂಟು
10% ಇದ್ದೇ ಇರ್ತಾರೆ. ಅದ್ರ ನಾವು ಏನು ಅವ್ರಿಗೆ ಏನು ಆಗಲ್ಲ ಎಲ್ಲರೂ ಆಯ್ತಾ. ಈಗ ಸರ್, ಈಗ ಕುಡಿಯೋ ನೀರಿನ ಯೋಜನೆ ನೀವು ಮನ್ಸು ಮಾಡಿರಿ, ಒಂದೇ ಮೋಟರ್ ಇರೋದಂತೀರಿ. ಏನಾದ್ರು ಸರ್ಕಾರ ಒಂದು ಒಳ್ಳೆ ಪ್ರಾಜೆಕ್ಟ್ ಅನ್ನ ಕೊಟ್ಟರೆ ಕುಡಿಯೋ ನೀರಿನ ವ್ಯವಸ್ಥೆಗೆ, ಇಡೀ ನಿಮ್ಮ ಗ್ರಾಮ ಪಂಚಾಯತಿಗೆ ನ್ಯಾಚುರಲ್ ವಾಟರ್ ಕೊಡೋ ವ್ಯವಸ್ಥೆ ಮಾಡ್ಬೋದು ಸರ್? ಮಾಡ್ಬೋದು, 100% ಮಾಡ್ಬೋದು. ಈ ಸರೌಂಡಿಗೆ ನೀರು ಕೊಡ್ಬೋದು. ಯಾಕೆಂದ್ರೆ ಭಾರಿ ಈಗ 25 ವರ್ಷ ಕಳೆದೋಯ್ತು. ಅವಾಗ ಒಂದು ಚಿಕ್ಕ ಟ್ಯಾಂಕ್ ಆದಂಥದ್ದು ನಮ್ಮ ಕೊಟ್ಟಿಗೆಹಾರಕ್ಕೆ ಟೌನಿಂದ ಮೇಲ್ಗಡೆ. ಅವತ್ತಿನ ಜನಸಂಖ್ಯೆ 3 ಮತ್ತೊಂದು ಇತ್ತು. ಇವತ್ತು ಅದು ದೊಡ್ಡ ಆಗಿದೆ. ಬರೀ ಕೊಟ್ಟಿಗೆಹಾರ ಸರೌಂಡಲ್ಲೇ ಒಂದು 150 ಮನೆ ಆಗಿದೆ. ಆ ಒಂದು ಬಸ್ ಸ್ಟ್ಯಾಂಡ್ ಹಿಂದ್ಗಡೆ ಮುಂದೆ ಅಂತೇಳಿ ಆಯ್ತಾ. ನೀರಿನ ಸಮಸ್ಯೆ ಎದುರಿಸ್ತಲೇ ಇದೀವಿ. ಬಟ್ ಏನೋ ಆಗ್ತಾ ನಡೀತಾ ಇದೆ. ಬಟ್ ಅದನ್ನು ನಮ್ಮ MLAರಿಗೆ ಮನಗಂಡ ವಿಚಾರ ಮಾಡಿದೀವಿ, ಏನೋ ಒಂದು ಮಾಡ್ಸೋಣ ಅಂತ ಹೇಳಿ. ಈ ಸಾಮಾನ್ಯ ಗ್ರಾಮ ಪಂಚಾಯತಿ ದುಡ್ಡೇನು ಸಾಲಲ್ಲ. ಏನೂ ಮಾಡೋಕ್ಕಾಗಲ್ಲ, ಏನೂ ಮಾಡಂಗಿಲ್ಲ. ಈಗ ನೀವೇನಾದ್ರು ಮನ್ಸು ಮಾಡಿ ಒಂದಷ್ಟು MLA ಫಂಡು, MP ಫಂಡು, ಬೇರೆ ಫ್ಲಡ್ದು, ಇದು ನಿಮಗೆ ಕೊಟ್ಟಿಗೆಹಾರ ಅಂತಂದ್ರೆ ಇಲ್ಲಿ ಮೂಡಿಗೆರೆಗೆ ಇನ್ನು ಮಳೆನೇ ಹಿಡಿದಿರಕ್ಕಿಲ್ಲ. ಕೊಟ್ಟಿಗೆಹಾರದಲ್ಲಿ ಆಗಲೇ 34 ಇಂಚ್ ಮಳೆ ಆಗಿರುತ್ತೆ. ಹಾಗಾಗಿ ಅಂತ ಒಂದು ಸನ್ನಿವೇಶವನ್ನ ನೀವು ಪ್ರತಿ ವರ್ಷ ಎದುರಿಸ್ತೀರಿ, ಈ ವರ್ಷ ಅಂತಲ್ಲ. ಏನು ಒಂದು 2-2.5 ತಿಂಗಳು ನಾವು ಅಲ್ಲಿ ಪ್ರತಿಯೊಬ್ರು ಎಷ್ಟು ಈ 6-7 ತಿಂಗಳಲ್ಲಿ ಅಗ್ರಿಕಲ್ಚರ್ ಮಾಡ್ಕೊ ಬಂದಿರ್ತಾರೆ. ಅದನ್ನ ಪಡೆಯಕ್ಕೆ ಅವ್ರಿಗೆ 40% ಅವ್ರ ಕೈಗೆ ಸಿಕ್ಕಲ್ಲ. 30-35% ಸಿಕ್ಕಿದ್ರೆ ಅದು ಮೇಲ್ ಬಂದು ಆಯ್ತಾ. ಆ ಇದ್ರೊಳಗಡೆನೂ ಏನೋ ಒಂದು ಬದುಕೊಂಡು ಹೋಗ್ತಾ ಇದ್ದಾರೆ. ಕೆಲವರು ಒಂದೊಂದು ಹೋಟ್ಲ್ ಇಟ್ಕೊಂಡಿದ್ದಾರೆ. ಅವ್ರ ಮನೇಲಿ ಅಲ್ಲೂ ಕೆಲಸ ಮಾಡೋದು, ಇಲ್ಲೂ ಮಾಡೋದು. ಅದರಲ್ಲಿ ಅದೊಂದು ಆ ರೀತಿ ಕೆಲವರಿಗೆ ಸ್ವಲ್ಪ ಜನಕ್ಕೆ ಚಾನ್ಸ್ ಸಿಕ್ಕಿದೆ. ಇನ್ನು ಉಳಿದ್ರೆ ಅದರಲ್ಲೇ ಗುದ್ದಾಡ್ತಿದ್ದಾರೆ ಆಯ್ತಾ. ನಾವು ಅದೇ ರೀತಿಯೇ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡ್ಕೊಂತ ಬಂದಿದ್ದಂಥವ್ರು. ಈ ರೀಸೆಂಟಾಗಿ ಒಂದು 6 years ಬ್ಯಾಕ್ ಒಂದು ಹೋಮ್ ಸ್ಟೇ ಅಂತ ಒಂದು ಕಾನ್ಸೆಪ್ಟನ್ನ ನಾನು ಒಂದು ಅಳವಡಿಸ್ಕೊಂಡೆ. ಬಟ್ ನಡೀತಾ ಇದೆ. ಬಟ್ ಇವಾಗ ಒಂದು 2 ತಿಂಗಳಿಂದ ಈ ಮಳೆ ಹೆವಿ ಆಗಿ ಈ ಕೇರಳದ ಒಂದು ಅವಘಡ ನಡೆದ ನಂತರ ಆಟೋಮೆಟಿಕ್ ಆಗಿ ಟೂರಿಸಮೇ ನಿಂತೋಗ್ಬಿಟ್ಟಿದೆ. ಹಾಗಾಗಿ ಈ ಮಳೆ ಊರಲ್ಲಿ ನಮ್ಮ ಗ್ರಾಮ ಪಂಚಾಯತಿನ ಡೆವಲಪ್ಮೆಂಟ್ ಮಾಡೋದು ಎಷ್ಟೇ ಮಾಡಿದ್ರು ಅದು ಕೊರತೆ ಅಂತಾನೆ ಕಂಡು ಬರ್ತದೆ ನಮಗೆ. ಯಾಕೆ ಮತ್ತೆ ಎರಡನೇದೊಂದು ಏನಾಗ್ಬಿಟ್ಟಿದೆ, ನಾವು ಗ್ರಾಮ ಪಂಚಾಯತಿಗೆ ಬಂದು ಕೂರುವ ಒಂದು 2 ತಿಂಗಳು ಮೊದಲು ಹೈವೇ ಅವರು ಒಂದು ನಮ್ಮ ಗ್ರಾಮ ಪಂಚಾಯತಿ ಒಂದು ಕಳಿಸಿದ್ರು, ಲೆಟರ್ ಹಾಕಿದ್ರು. ಈ 120-140 ಮೀಟ್ರು ನೀವು ಯಾವುದೇ ಕಾಡೋದು ಕಟ್ಟಡ ಇದ್ರೆ ಇವತ್ತು ನಾವು ಯಾವುದೇ ರೀತಿ ಶುಲ್ಕ ವಸೂಲಿ ಮಾಡದಲ್ಲಿ ನಾವು ಕೈ ಕಟ್ಟಿಕೂರ ಅಂತ ಒಂದು ಪರಿಸ್ಥಿತಿ ಬಂತು. ಯಾಕೆ ಲೈಸೆನ್ಸ್ ಕೊಟ್ಟಿಲ್ಲ? ಲೈಸೆನ್ಸ್ ಕೊಡಕ್ಕೆ ಇಲ್ಲ, ಅವಕಾಶನೇ ಇಲ್ಲ. ಇವತ್ತೆಲ್ಲ ಆನ್ಲೈನ್ ಅಲ್ಲಿ ಲೈಸೆನ್ಸ್ ಆಗಿರೋದ್ರಿಂದ ಎಲ್ಲ ಡಾಕ್ಯುಮೆಂಟೆಡ್ ಆಗಿ ಬರಬೇಕು. ಈಗ ಏನೇ ಡಾಕ್ಯುಮೆಂಟ್ ಆಗಿ ಕೊಡ್ಬೇಕಾದ್ರೆ PDOಗಳು ಕೊಟ್ರೆ PDOಗಳು ಹೊಣೆಗಾರರಾಗ್ತಾರೆ. ನಾಳೆ ಅವ್ರ ಮೇಲೆ ಇದಾಗ್ತಾರೆ. ಅವ್ರು ನಾವು ಸರ್ ಕೋರ್ಟಿಗೆ ಹೋಗಿ ನಿಲ್ಬೇಕು, ಕೊಡಕ್ ಆಗಲ್ಲ ಅಂತ ಅಬ್ಜೆಕ್ಷನ್ ಮಾಡ್ತಾರೆ ಆಯ್ತು. ಹಾಗಾಗಿ ನಮ್ಮ ಗ್ರಾಮ ಪಂಚಾಯತ್ ಇರೋ ಸಣ್ಣ ಗ್ರಾಮ ಪಂಚಾಯತಿಗೆ ಬರೋ ಅಂತ ಇದು ಇನ್ಕಮೇ ಸೋರ್ಸ್ ಕಡಿಮೆ ಆಗ್ಬಿಡ್ತು. ಈಗ ನೀವು ಅಂಗಡಿಗೆ ಒಂದು 100 ಅಂಗಡಿಗೆ ಲೈಸೆನ್ಸ್ ಕೊಡ್ತೀರಿ ಅಂದ್ರೆ ಇವಾಗಲೂ ಒಂದಷ್ಟು ಕಂದಾಯ ವಸೂಲು ಆಗ್ತಿತ್ತು ನಿಜವಾಗೂ. ಒಂದೊಂದು ಅಂಗಡಿ ನಾವು ಒಂದು ಹೋಟ್ಲ್ ಆದ್ರೆ ಚೆನ್ನಾಗಿ ಹೋಟ್ಲು, ದೊಡ್ಡ ಹೋಟ್ಲ್ಗಳಿಗೆ 3,000 ಆಗ್ತಿತ್ತು. ಶಾಪಿಗೆ ಅಲ್ಲಿ ಲೈಸೆನ್ಸೇ ಕೊಟ್ಟಿಲ್ಲ ನಾವು. ಅಲ್ಲಿ ನಡೀತಿರೋ ಒಂದೇ ಒಂದು ಮಟನ್ ಮಾರ್ಕೆಟ್, ಚಿಕನ್ ಮಾರ್ಕೆಟ್, ಹೋಟೆಲ್ ಯಾವಕ್ಕೂ ಇಲ್ಲ. ಗ್ರಾಮ ಪಂಚಾಯತಿ ಏನೂ ಇಲ್ಲ. ಬಟ್ ಒಂದು ಊರಿಗೆ ಒಂದು ಇಲ್ಲಿ ಬಂದು ಕೇಳ್ತಾರೆ, ಇವ್ರ ಮನೆ ಲೆಟರ್ ಇಲ್ಲ ನಾವು ಮಾಡ್ಕೊಡಕ್ಕಾಗಲ್ಲ, ಆದ್ರೆ ನೀವು ಒಂದು ಮಾಡಿ ನಡ್ಸ್ಕೊಂಡು ಹೋಗಿ 4 ಜನಕ್ಕೆ ಉಪಕಾರ ಆಗ್ಲಿ ಅಂತ ಹೇಳ್ತಿದ್ವಿ ಅಷ್ಟೇ ಆಯ್ತಾ. ಕುರಿ ಮಾರ್ಕೆಟ್ ಇಲ್ದಂಗೆ ಆಗಿತ್ತು. ರೀಸೆಂಟ್ ಬಂದಾಗ ನಾವು ಮಾಡ್ತೀವಿ, ಮಾಡಿಯಪ್ಪ 4 ಜನಕ್ಕೆ ಉಪಕಾರ ಆಗಿದ್ರೆ ನೀವು ಮಾಡಿ ಅಲ್ವಾ. ಆದ್ರೂ ಒಂದೇ ಹಂಗೆ ಅಂದ್ರೆ ಅದು ಕಸ ಇರ್ತಾರಲ್ಲ, ಪ್ರತಿ ಅಂಗಡಿಗೂ 300 ರೂಪಾಯಿ, ಚಿಕ್ಕ ಅಂಗಡಿಗೆ 200 ರೂಪಾಯಿ ಕಲೆಕ್ಟ್ ಮಾಡ್ತೀವಿ ಪ್ರತಿ ತಿಂಗಳಿಗೆ. ಅದು ಏನು ಬಿಲ್ ಏನಿಲ್ಲ, ಅವ್ರು ಕಲೆಕ್ಟ್ ಮಾಡೋದು, ಬುಕ್ ಇಟ್ಕೊಂಡು ಹೋಗೋದು, ಬರ್ಸ್ಕೊಬರೋದು. ಯಾಕಂದ್ರೆ ಅದು ಆಟೋ ಓಡಿಸೋ ಇದಕ್ಕೆ ಅವನಿಗೆ ಖರ್ಚಿಗೆ ಕೊಡೋಕ್ಕೆ ಡ್ರೈವರ್ಗೆ ನಾವು ಸ್ವಲ್ಪ ಹಾಕ್ತಿವಿ, ಅವ್ರದ್ದೇ ಸ್ವಲ್ಪ ಕಲೆಕ್ಟ್ ಆಗುತ್ತೆ. ಅವ್ರದ್ದೊಂದು 7-8 ಸಾವಿರ ಕಲೆಕ್ಟ್ ಆದ್ರೆ ನಾವೊಂದು 4,000 ರೂಪಾಯಿ ಕೊಡ್ತೀವಿ. ಆವಾಗ ಅದು 12,000 ರೂಪಾಯಿ ಅವನಿಗೆ ಮಂತ್ಲಿ, ಅವನಿಗೆ ಒಂದು ಡ್ರೈವರಿಗೆ ಕೊಡೋ ಅಂಥದ್ದು ಕ್ಲೀನಿಂಗ್. ಅಂದ್ರೆ ಶುಚಿತ್ವನ ಕಾಪಾಡೋದಕ್ಕೆ ಅಲ್ಲಿ ಬರೋ ಕಂದಾಯ ಜೊತೆಗೆ ನೀವು ಕೊಡೋಂಥದ್ದು 2 ಸೇರಿ ಸಾಕಾಗುತ್ತೆ. ಸಾಕಾಗಲ್ಲ, ಆದ್ರೂ ಕೊರತೆ ಉಂಟು. ಸಾಧಾರಣ ನಾವು ಯಾಕೆ ಅಂದ್ರೆ ಅವ್ರು ಬಂದ ತಕ್ಷಣ ಅವ್ರಿಗೆ ಆಟೋ ಡ್ರೈವಿಂಗ್ ಲೈಸೆನ್ಸ್ ಬೇಕು, ಪ್ರತಿಯೊಂದೂ ಡಾಕ್ಯುಮೆಂಟು ಅಪ್ ಟು ಡೇಟ್ ಕೊಡಬೇಕು ನಮಗೆ. ಅದನ್ನೆಲ್ಲ ಇಟ್ಕೊಂಡೇ ನಾವು ಅವರಿಗೆ ಗಾಡಿ ಕೊಡಬೇಕಾಗುತ್ತೆ. ನಾಳೆ ಮತ್ತೆ ಅವಘಡ ನಡೆದ್ರೆ ಮತ್ತೆ ಗ್ರಾಮ ಪಂಚಾಯತ್ ಮನೆ ಆಗುತ್ತೆ. ಇದೆಲ್ಲದನ್ನು ಮನಗಂಡು ನಾವು ಬಟ್ ಆ ಪೇಪರಿಗೂ ಹಾಕ್ಸಿದ್ದು, ಬಟ್ ಯಾರೂ ಬರಲಿಲ್ಲ ಇಲ್ಲಿ ತನಕ. ಇರೋದ್ರಲ್ಲಿ ತಾತ್ಕಾಲಿಕವಾಗಿ ಅಡ್ಜಸ್ಟ್ ಆಗಿ ಒಳ್ಳೆ ಹುಡುಗ ಸ್ವಲ್ಪ ಮಾಡ್ತಾ ಇದ್ದಾನೆ. ಇದು ಅವರು ಅಲ್ಲೇನೆ ಎರಡೂ ಮಾಡಿ ಹೋಗ್ತಾರೆ. ಎಲ್ಲ ರೀತಿಯೂ ಸಮಸ್ಯೆ ನಮ್ಮದು ಕೊಟ್ಟಿಗೆಹಾರದಲ್ಲಿ ಉಂಟು. ಬಟ್ ಅದಕ್ಕೆ ಹೇಳಿದ್ನಲ್ಲ, ನಾವು ಇದಕ್ಕೆ ಈಗ ಆಲ್ರೆಡಿ ಈ ಟಾಯ್ಲೆಟ್ಗಳನ್ನೂ 2-3 ಕಟ್ತಾ ಇದ್ದೀವಿ, ಆಗಿದೆ ಇದು.
ಪ್ರೈವೇಟ್ ಸ್ಟ್ಯಾಂಡಲ್ಲಿ ಆಗಿದೆ. ಇನ್ನು ಗ್ರಾಮ ಪಂಚಾಯತ್ ಪಕ್ಕ ಪುನಃ ಒಂದು ಮಾಡ್ತಾ ಇದೀವಿ. ಎಲ್ಲ 3 ಜಿಲ್ಲೆಗಳಿಂದ ಹೋಗೋದಕ್ಕೆ ಅವಕಾಶಗಳಲ್ಲಿ ಇರೋದ್ರಿಂದ ಒಂದಷ್ಟು ಸಾರ್ವಜನಿಕರು ಬರ್ತಾರೆ. ಅವರು ನೀವು ಈ ಕಂದಾಯ ಕಟ್ಟಿಲ್ಲ ಇದನ್ನೆಲ್ಲ ಅವ್ರು ಕೇಳಲ್ಲ. ಆದರೆ ಅಟ್ಲೀಸ್ಟ್ ಒಂದು ಶೌಚಾಲಯ ಆಗಲಿ, ಕಸ ವಿಲೇವಾರಿ ಈ ಥರದ್ದೆಲ್ಲ ಅಲ್ಲಲ್ಲಿ ಸಿಕ್ಕಿದ್ರೆ ನಿಮ್ಮೂರು ನಿಮ್ಮ ಗ್ರಾಮ ಪಂಚಾಯತಿಗೆ ಹೆಸರು ಬರೋಂಥದ್ದು. ಹೌದು ಹೌದು, ನಿಜವಾಗ. ಓಕೆ ಸರ್, ಈಗ ರಸ್ತೆ ವಿಚಾರದಲ್ಲಿ ಹಂಗಾರೆ ಸ್ವಲ್ಪ ಕಷ್ಟದ ಕೆಲಸನೇ. ರಸ್ತೆ ವಿಚಾರದಲ್ಲಿ ನಾವು ಚಿಕ್ಕ ಪುಟ್ಟದ್ ಮಾಡಬೇಕು ವಿನ ಮತ್ತೆ ನಾವೇನಿದ್ರು ಈ ಕಡೆಯಿಂದ TPS ಇಂದ MLA ಫಂಡ್ ಬಿಟ್ಟಿದ್ದಾರೆ. ಹಿಂದೆ ಒಂದು ತಡೆಗೋಡೆ ಅಂತಿತ್ತು, ಅದು ಕ್ಯಾನ್ಸಲ್ ಮಾಡಿದ್ದಾರೆ. ಈಗ ಚಿಕ್ಕ ಪುಟ್ಟ ರೋಡ್ ಮಾಡಿದ್ರು ಅವ್ರಿಗೆ ದುಡ್ಡು ಹಾಕಿ ಅವ್ರು ಬಿಡಿಸ್ಕೊಡಲ್ಲ, ಕಂಟಾಡ್ದಾರೆಲ್ಲ ಕೈ ಸುಟ್ಕೊಂಡು ಕೂತ್ಬಿಟ್ಟಿದ್ದಾರೆ. ಆಯ್ತಾ, ನಮ್ಗೆ ಗೀಟಲ್ಲ ಅಂತ ಹೇಳಿ. ಹಾಗಾಗಿ ಗ್ರಾಮ ಪಂಚಾಯತ್ ಎಷ್ಟು ಜನ ಮೆಂಬರು? 5 ಜನ ಮೆಂಬರ್. ಈಗ ಚುನಾವಣೆ ಸಂದರ್ಭದಲ್ಲಿ ಬಿಡಿ ಪಕ್ಷ ಅದು ಇದು ಅಂತೇಳಿ 5 ಜನ ನೀವು ಎಲ್ಲ ಒಂದೇ ಕಡೆಯಿಂದ ಗೆದ್ದಿದ್ದೀರಾ? ಒಂದೇ ಕಡೆ. ಈಗ ಸಾಮಾನ್ಯವಾಗಿ ನೀವು ಪತ್ರಿಕೆಯಲ್ಲಿ ಟಿವಿನಲ್ಲಿ ಎಲ್ಲ ನೋಡ್ತೀರಿ, ಗ್ರಾಮ ಪಂಚಾಯತಿನಲ್ಲಿ ಬಹಳ ಭ್ರಷ್ಟಾಚಾರ ನಡೀತದೆ, ಬಹಳ ಲಕ್ಷಾಂತರ ರೂಪಾಯಿ ದುಡ್ಡು ಹೊಡೆದಾರೆ ಹಂಗೆ ಅಂತ. ನಿಮ್ ಗ್ರಾಮ ಪಂಚಾಯತಿಲಿ ಏನಾದ್ರು ಭ್ರಷ್ಟಾಚಾರ ನಡೆದಿದೆಯಾ? ನಾವು ಬಂದೆಲ್ಲ ಒಂದು ಪೈಸಾನು ಆ ರೀತಿ ಅವಕಾಶ ಆಗಿಲ್ಲ. ನಮ್ಮ ಕಣ್ಣಿಗೆ ಕಾಣಕಂತ ಸಾಧ್ಯನೇ ಇಲ್ಲ. ಅಂದ್ರೆ ಗುತ್ತಿಗೆದಾರ ಲೋಕಲ್ನವರು ಹಾಗಾಗಿ ಚೆನ್ನಾಗಿ ಮಾಡ್ತಾರೆ ಅಂತ ಮಾಡ್ತಾರೆ. ಅವ್ರಿಗೆ ನಾವು ಹೇಳೋದಷ್ಟು, ನಮಗೆ ಕೊಡೋ ಅವಶ್ಯಕತೆ ಇಲ್ಲಿ ಯಾರಿಗೂ ಇಲ್ಲ. ನೀವು ಮಾಡೋ ಕೆಲಸ ಗಟ್ಟಿಯಾಗಿ ಮಾಡಿ ಇರೋದನ್ನ ಅಂತ ಹೇಳಿ ಏನ್ ಮಾಡ್ತೀವಿ. ಈಗ ಸಾಮಾನ್ಯ ಗ್ರಾಮ ಪಂಚಾಯತಿ ಒಳಗಡೆ PDO ಒಂದಷ್ಟು ಗೊಂದಲ, ಸೆಕ್ರೆಟರಿ ಗೊಂದಲ, ಬೇರೆ ಇವರು ನೌಕರರೆಲ್ಲ ಗೊಂದಲ ಮಾಡ್ತಾರೆ ಅಧ್ಯಕ್ಷರುಗಳಿಗೆ ಅಂತ ಹೇಳ್ತಾರೆ. ನಿಜನಾ ಸರ್? 100% ಹಾಗೆ ಆಗುತ್ತೆ. ಅವ್ರ ಕೈ ಮೇಲಾಗಬೇಕು ಅಂತ ಹೇಳಿ ತುಂಬಾ ಟ್ರೈ ಮಾಡ್ತಾರೆ. ಸಮಸ್ಯೆ ಇದೆ. ಈಗ ನೋಡಿ, ಸಾಮಾನ್ಯವಾಗಿ ಒಬ್ಬ ಬಹಳ ಬುದ್ಧಿವಂತ ಇದ್ರೆ ಅಥವಾ ಬಹಳ ಅನ್ಎಜುಕೇಟೆಡ್ ಇದ್ರೆ ಈ PDOಗಳು ಸೆಕ್ರೆಟರಿಗಳು ಸೈನ್ ಹಾಕ್ಸ್ಕೊಂತಾರೆ ಅಂತಾರೆ. ಆದ್ರೆ ನೀವು ಪ್ರತಿಯೊಂದು 10 ರೂಪಾಯಿ ಬಿಲ್ಲೇ ಆಗಲಿ ಸರ್ಕಾರದ ದುಡ್ಡು, ಸಾರ್ವಜನಿಕರ ದುಡ್ಡು, ನೀವೆಲ್ಲ ಬಿಲ್ಲನ್ನು ನೋಡಿ ಸೈನ್ ಹಾಕ್ತೀರಾ? ಸಾಮಾನ್ಯ ಮಟ್ಟ ನೋಡೇ ಹಾಕ್ತೀನಿ. ಆಯ್ತಾ, ಸುಮ್ನೆ ಹಾಕ ಅಭ್ಯಾಸ ಇಲ್ಲ. ಸ್ವಲ್ಪನಾರು ಮೇಲ್ಮಟ್ಟದಲ್ಲಿ ಅದನ್ನ ಯಾವ್ದಕ್ಕೆ ಏನಾಯ್ತು ಅಂತ ಹೇಳಿ. ಪಶ್ಚಿಮ ಘಟ್ಟ ಶುರು ಆಗೋದು ಕೊಟ್ಗೆಹಾರದಲ್ಲಿ. ಅಲ್ಲಿ ಬಹಳಷ್ಟು ಜನ ಬಂದು ಹೋಗ್ತಾರೆ, ಎಲ್ಲರೂ ಜವಾಬ್ದಾರಿನೂ ಇರುತ್ತೆ. ಅಂದ್ರೆ ಎದುರಿಗೆ ಬೈದೇ ಇದ್ರು ಹಿಂದ್ಗಡೆ ಬೈಯೋರು ಜಾಸ್ತಿ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಯಾಕಂದ್ರೆ ಅವರು ಗ್ರಾಮ ಪಂಚಾಯತಿಗೆ ಬಂದಾಗ ಅದು ಗೊತ್ತಾಗುತ್ತೆ ಏನು ಅನ್ನೋದು ಗೊತ್ತಾಗುತ್ತೆ ಅಷ್ಟೇ. ಈಗ ನಿಮ್ಮ ತರುವೆ ಗ್ರಾಮ ಪಂಚಾಯತಿ ಹೇಳಿದಲ್ಲ, ಪಶ್ಚಿಮ ಘಟ್ಟ ಲಕ್ಷಾಂತರ ಜನಗಳ ಸಂಪರ್ಕ ಹೊಂದಿರುವಂಥದ್ದು ತುಂಬಾ ಹೊರೆ ಕೆಲಸ. ಹಂಗಾಗಿ ಸರ್ಕಾರ ಈ ತರುವೆ ಗ್ರಾಮ ಪಂಚಾಯತಿಗೆ ಒಂದು ಮೀಸಲಾಗಿ, ಯಾಕೆಂದ್ರೆ ಪ್ಯೂರ್ ಮಲೆನಾಡಿದು, ಏನ್ ಮಾಡ್ಬೇಕು ಅಂತ ಹೇಳ್ತೀರಿ ಸರ್? 100% ನೀವು ಹೇಳೋದು. ಸರ್ಕಾರ ಅದೊಂದು ವಿಶೇಷ. ಅಲ್ಲಿ ಆನೆ ಬಂತು ಅಂತಾರೆ, ಅಲ್ಲಿ ಲೈಟ್ ಹಾಕಿ ಅಂತಾರೆ. ಅಲ್ಲಿ ಲೈಟ್ ಹಾಕಿದ್ರೆ ಮತ್ತೊಂದು ಇದು ಅಂದ್ರೆ ನಾವೇನು ಲೈಟ್ ಹಾಕ್ತಿವಿ, ಲೈಟ್ನ ಆಫ್ ಮಾಡಲ್ಲ. ಇದೊಂದು ಭಾರಿ ಒಂದು ವ್ಯವಸ್ಥೆ. ಅದೊಂದು ಮಾತ್ರ ಎಲ್ಲ ನಮ್ಮಂತಲ್ಲ, ಎಲ್ಲಾ ಗ್ರಾಮ ಪಂಚಾಯತಿಯಲ್ಲೂ ಇದೆ. ಅವರು ನಾವು ಎಲ್ಲಿ ಹೋದ್ರು ನಿಲ್ಸಿ ನಾವು ಆಫ್ ಮಾಡಿ ಹೋಗ್ತೀವಿ. ಅದು ಹೇಳ್ತೀವಿ ಆದಷ್ಟು ಜನರಿಗೆ. ಆಯ್ತಾ, ಹೋದ ತಕ್ಷಣನೇ ನಮಗೆ ಫೋನ್ ಬರ್ತದೆ. ಬಟ್ ಲೈಟ್ ಆಫ್ ಮಾಡೋ ಅಂತ ಅವರಲ್ಲಿ ಮನೋಭಾವನೆ ಇರಲ್ಲ. ಅದೊಂದು ಭಾರಿ ಒಂದು ವ್ಯವಸ್ಥೆಯಲ್ಲಿ ಇನ್ನೂ ಜನಗಳು ಅದನ್ನೆಲ್ಲ ಅವ್ರವರೇ ತಿಳ್ಕೊಂಡು ಮಾಡಬೇಕು. ಯಾರು ಹೇಳಿ ಮಾಡೋ ಅಂಥದ್ದು ವ್ಯವಸ್ಥೆ ಅಲ್ಲ ಕೆಲವು. ಯಾಕೆ ಎಲ್ಲರೂ ಇವತ್ತು ಬುದ್ಧಿವಂತರು ಇಲ್ಲ ಅಂತಾರೆ ಯಾರು ಇಲ್ಲ ಸಮಾಜದಲ್ಲಿ. ಈಗ ವಾಟರ್ ಮ್ಯಾನು ಏನ್ ಬೇಕಾಗಲ್ಲ, ಬಂದ್ರು ಇದ್ರೂ ತೊಂದರೆ ಇಲ್ಲ. ಹೌದು ನೋಡಿ, ಒಳ್ಳೆ ಕಾನ್ಸೆಪ್ಟ್ ಇದೆ. ಬೇರೆ ಗ್ರಾಮ ಪಂಚಾಯತಿಯವರು ಒಂದೊಂದೆಲ್ಲ ಹೇಳಿದ್ದಾರೆ. ಹಂಗಾಗಿ ತರುವೆ ಗ್ರಾಮ ಪಂಚಾಯತಿ ಏನಂದ್ರೆ ಕುಡಿಯೋ ನೀರಿಗೆ ನೀವು ದುಡ್ಡು ಕೊಡಿ, ರಸ್ತೆದು ಮಾಮೂಲಿ ಹೈವೇ ಇದೆ, ರಸ್ತೆ ಹೋಗುತ್ತೆ, ತೊಂದರೆ ಇಲ್ಲ. ಮತ್ತೆ NRS ಅದು ಮಾಡಿ ಇದು ಮಾಡಿ ಅಂತಾರೆ. ಇವತ್ತು ಯಾರು ಮಾಡಕ್ಕೆ ಬರಲ್ಲ. ಯಾಕೆ ಗೊತ್ತಾ, ಒಂದು ಫೋಟೋ ಅಪ್ಲೋಡ್ ಆದ್ರೆ ಪುನಃ ಮಾರನೇ ಇನ್ನೊಂದು ಫೋಟೋ ಅಪ್ಲೋಡ್ ಆಗಬೇಕು. ಇವತ್ತು ಈ ಕೂಡ ಸಂಬಳಕ್ಕೆ ಇವತ್ತಿನ ನಮ್ಮಲ್ಲಿ 400-500 ರೂಪಾಯಿ ದುಡಿಯಕ್ಕೆ ಹೋಗೋರು ಯಾರು ಬರ್ತಾರೆ? ಮಾಡಕ್ ಆಗುತ್ತಾ? ಸಾಧ್ಯನೇ ಇಲ್ಲ. ಜನಗಳ ಬಗ್ಗೆ ಊರಿನರಿಗೆ ಎಲ್ಲರಿಗೂ ಮೈಕಲ್ಲಿ 2 ಸತಿ ಅನೌನ್ಸ್ಮೆಂಟ್ ಮಾಡಿಸಿದೆ. ಅದನ್ನ ಎಲ್ಲ ನೀವು ದನಗಳನ್ನ ಸಂಜೆ ಹೊತ್ತಿಗೆ ಯಾರು ನೀವು ಮನೆ ಹೊರ್ಕೊಂಡು ಹೋಗಿ ಅಂತೇಳಿ. ಯಾರು ಹೊಡ್ಕೊಂಡು ಒಂದ್ಸತಿ ಹೊಡ್ಕೊಂಡು ನಾವು ಇದಕ್ಕೆ ಇಲ್ಲಿಗೆ ದೇವ್ರ ಮನೆಗೆ ಬಿಡೋದು ಅಂತೇಳಿ ಅದು ಒಂದು ಕಾನ್ಸೆಪ್ಟ್ ಹಾಕಿ ತುಂಬಸಕ್ಕಂತೇಳಿ ಕೊಟ್ಟಿಯಾರದಲ್ಲಿ ಗಾಡಿ ನಿಲ್ಲಿಸಿದಾಗ ನಂದು ಅಂತೇಳಿ ಅವಾಗ ಗಲಾಟೆ ಬರೋದು. ನಂದು ದನ ಯಾರು ತುಂಬೋರು ಹಾಗೆ ಹೀಗೆ ಅಂತ. ಇಲ್ಲ ಅಂದ್ರೆ ಹೌದೌದು ಅದೇ ಇಲ್ಲ ಬಿಟ್ರೆ ಮತ್ತೆ ಎಲ್ಲದು ಅದೇ. ಒಂದು ಹಾವು ಎಲ್ಲಿ ಬಂದವ್ರು ಹಾವು ಹಿಡಿಯಕ್ಕೆ ನಮ್ದೇ ಹೋಗ್ಬೇಕು. ಆಯ್ತಾ, ಅದನ್ನು ರಿಸ್ಕ್ ಆಗ್ಬೇಕು. ಆಯ್ತಾ, ಈಗ ಇಷ್ಟು ವರ್ಷ ಗ್ರಾಮ ಪಂಚಾಯತಿಯಲ್ಲಿ ಇದ್ದೀರಿ, ಏನಾದ್ರು ನಿಮ್ ಗ್ರಾಮ ಪಂಚಾಯತಿಗೆ ಗಾಂಧಿ ಪುರಸ್ಕಾರ ಈ ತರ ಆ ತರದ್ದು ಏನಾದ್ರು ಇರೋದ್ರಿಂದ ಒಂದ್ ಇಡೀ ನಮ್ಮ ಮೂಡಿಗೆರೆ ತಾಲೂಕಿನ ಸದ್ಯಕ್ಕೆ ಇಷ್ಟು ತಗೊಂಡ್ರೆ 29 ಗ್ರಾಮ ಪಂಚಾಯತಿಲಿ ನಾನು ಅಧ್ಯಕ್ಷ ಆದಾಗ ಒಂದು ಉತ್ತಮವಾದ ಗ್ರಾಮ ಪಂಚಾಯತಿ ಮಾಡಬೇಕು ಅನ್ನೋ ಮನಸ್ಸಿಲ್ವ ಸರ್? 100% ನಾವು ಮನಸ್ಸಿದ್ದೆ ನಾವು ಬಂದಿದ್ದು. ಆಯ್ತಾ, ಅದ್ ಹಿಡ್ಕೊಂಡೆ ನಾವು ಕೆಲಸ ಮಾಡ್ತಾ ಇದ್ದು. ಬಟ್ ಮಧ್ಯೆ ಎಲ್ಲ ಈ ಹೇಳಿದ್ನಲ್ಲ, ಈ ಕಂದಾಯ ವಸೂಲಿಂದ ಸ್ಟಾರ್ಟ್ ಆಗಿ ಲೈಸೆನ್ಸ್ ಕೊಡೋದ್ರಿಂದ ನಮ್ಗೆ ಡ್ರಾಬ್ಯಾಕ್. ಆಮೇಲೆ ಬಂದಿರೋ ಫಂಡ್ಸ್ ಅಲ್ಲಿ ಅದ್ರನ್ನ ಏನೇನ್ ಬೇಕು ಅದ್ರ ಮಾಡ್ತಾ ಇದೀವಿ. ಈಗ ಸಂಜೀವ್ ಸೈಡ್
ಆಗ್ತಾ ಇದೆ. ಆಮೇಲೆ ಅಂಗನವಾಡಿ ಕಟ್ಟಡ ಅವ್ರದ್ದು ಇದಾಯ್ತು, ದಾಸೋಹ ಭವನ ಆಯ್ತು, ಕಸ ವಿಲೇವಾರಿ ಘಟಕ ಅದಾಗಿದೆ. 2 ವರ್ಷ ಆಯ್ತು. 2002ರಲ್ಲಿ ಕೊಟ್ಟಂತ ನಂತರ ಇಲ್ಲಿ ತನಕ ಕೊಟ್ಟಿಲ್ಲ, ಸೈಟ್ ಅನ್ನೋದೇ ಕೊಟ್ಟಿಲ್ಲ. ಈಗ ನಿಮ್ಗೆ ಏನಾಗುತ್ತೆ ಅಂದ್ರೆ ಜನಗಳನ್ನ ನೋಡಿದ ಕೂಡಲೇ ಒಂದು ಗಲಾಟೆಗೆ ಬರ್ತಾನೆ ಹಿಂಗೆ ಅನ್ನಿಸ್ತದೆ. ಯಾಕಂದ್ರೆ ಅವನಿಗೆ ಅವಕಾಶ ಬರೋದೇ ನಿಮ್ಮ ಗ್ರಾಮ ಸಭೆ ವಾರ್ಡ್ ಸಭೆನಲ್ಲಿ, ಹಂಗಾಗಿ ಬರ್ತಾನೆ. ಎಷ್ಟು ಅರ್ಜಿ ಇದೆ ಬೇಕು ಈಗ? ಎಷ್ಟು ನಿವೇಶನಕ್ಕೆ ಅರ್ಜಿ ಇದೆ ಸರ್? 200 ಮೇಲೆ ಇದೆ. ಈಗ ನಿಮ್ಮಲ್ಲಿ ಕಂದಾಯ ಭೂಮಿ ಇಲ್ವಾ? ಕಂದಾಯ ಭೂಮಿ ಏನ್ ಸುತ್ತಮುತ್ತ ಕೊಟ್ಟಿಗೆಹಾರಕ್ಕೆ ಸಂಬಂಧಪಟ್ಟ ಹತ್ರ ಇರೋಂಥದ್ದು ಏನು ಆಹಾರ ಇತ್ತು ಅದು ಹಿಂದೆನೆ ಈ ಫಾರೆಸ್ಟ್ಗೆ ಬರ್ಕೊಟ್ಟಿರೋ ಕಾರಣ ಎಲ್ಲ ಇದಾಯ್ತು. ಇಲ್ಲಾಂದ್ರೆ ಕೊಟ್ಟಿಗೆಹಾರ ಇನ್ನೊಂದು 1000 ಮನೆ ಜಾಸ್ತಿ ಇರೋದೇನು ಅವ್ರು ಕೊಡದಲ್ಲ ಇದ್ದಿದ್ರೆ. ನೀವು ಕಸ ವಿಲೇವಾರಿ ಮಾಡ್ತಾ ಇದ್ದೀರಲ್ಲ ಅಲ್ಲಿ, ಅದು ಫಾರೆಸ್ಟ್, ಅದು ಫಾರೆಸ್ಟ್ ಅಲ್ಲೇ ಇಷ್ಟು ಮುಂಟೆ ಬಿಡಿಸ್ಕೊಂಡು ಇದು ಮಾಡಿರೋಂಥದ್ದು. ಬಟ್ ಅದೇನು ಹೆಚ್ಚಿನ ಒಂದು ಫಾರೆಸ್ಟ್ಗೆ ಹಾನಿ ಆಗಲ್ಲ, ಹಾಗಾಗಿ ಇದು ಮಾಡಿರೋಂಥದ್ದು. 2ನೇ ನಿವೇಶನಕ್ಕೆ ಅಂತೇಳಿ ನಮ್ಮ ಸರ್ವೆ ನಂಬರ್ 6 ತರ್ವೆ ಗ್ರಾಮದ್ದು 6 ಎಕರೆ ಜಾಗನ ನಾವು ಇದು ಮಾಡಿದ್ದೀವಿ. ಎಲ್ಲ ಮಾಡಿ ಸರ್ವೆ ಎಲ್ಲದೂ ಆಗಿ ಹೋಗಿದೆ. ಮರ ಅಲ್ಲಿರೋ ಮರನ ಕಡಿಬೇಕು, ಅದು ಸಮೇತ DF ಹತ್ರ ಹೋಗಿ ಬಿದ್ದಿದೆ. ಮೊನ್ನೆ DF ಹತ್ರನೂ ನಾವು ಹೋಗಿ ಮಾತಾಡುವಾಗ ಅವ್ರು ನಾವೇ ನೆಟ್ಟಿರೋ ಮರನ್ನ ನಾವು ಹೊಟ್ಟು ಹೋಗ್ಬಿಡುತ್ತೆ. 6 ಎಕರೆಯಲ್ಲಿ 2 ಎಕರೆ ರೋಡ್ ಮಾರ್ಜಿನ್, ಇನ್ನು 4 ಎಕರೆ ಉಳ್ಕೊಳ್ತದೆ ನಮಗೆ. ಆ 4 ಎಕರೆಯಲ್ಲಿ 64 ಸೈಟ್ ಇದೆ ನಮ್ಗೆ, 64ರಿಂದ 70 ಸೈಟ್. ಮತ್ತು ಸಮಸ್ಯೆ ಬಗೆಹರಿಯಲ್ಲ, ಸಮಸ್ಯೆ ಬಗೆಹರಿಯಕ್ಕಾಗ. ಈಗ ಮತ್ತೆ ಮುಂದುವರೆದ ಭಾಗ ಈಗ ಒಂದು 64 ಸೈಟ್ ಆಯ್ತು, ಓಕೆ. ಉಳಿದವ್ರಿಗೆ ಕೊಡೋದಕ್ಕೆ ಮತ್ತೆ ಎಲ್ಲಿ ನಿಗದಿ ಮಾಡ್ತೀರಿ ಜಾಗ? ನಿಗದಿ ಮಾಡಕ್ಕೆ ಇದೆ ಯಾವುದು ಫಾರೆಸ್ಟ್ ಜಾಗನೇ ಇದೆ. ಬಟ್ ಅಂದ್ರೆ ಅದು ರೆವಿನ್ಯೂ ಜಾಗನೇ. ಹಿಂದೆ ಸೋಷಿಯಲ್ ಫಾರೆಸ್ಟ್ ಗಿಡ ಹಾಕಕ್ಕಂತ ಕೊಟ್ಟದ್ದು, ಅದ್ರನ್ನ ಅವ್ರು ಇವತ್ತು ಅಕ್ವೈರ್ ಆಗಿದೆ, ಅವ್ರು ನಮ್ದೇ ಅಂತ ಹೇಳಿ ಇವತ್ತು ಆಯ್ತಾ. ಎಲ್ಲ ಕಡೆನೂ ಈ ಫಾರೆಸ್ಟ್ ನವ್ರದ್ದು ಇದೇ ಗೋಲ್ ಆಗಿರೋದು. ರಿಸರ್ವ್ ಫಾರೆಸ್ಟ್ ಏನ್ ಯಾರು ಹೋಗಿ ಕೇಳ್ತಾ ಇಲ್ಲ. ರಿಸರ್ವ್ ಫಾರೆಸ್ಟ್ ಈ ತರ ಸಾಮಾಜಿಕ ಅರಣ್ಯ ಏನೇನು ಡೀಮ್ಡ್ ಫಾರೆಸ್ಟ್ ಅಂತ ಏನ್ ತಗೊಂಡಿದ್ರಿ ಅದನ್ನ ವಾಪಸ್ ಕೊಡಿ ಅಂತ. ಹೌದಾ ಸರ್? ಈಗ ನೀವು ಒಂದು ಅರ್ಧ ಏಜ್ ಅಂತ ಹೇಳಿ, ನಿಮಗೆ ಒಂದು ಅರ್ಧ ವಯಸ್ಸಾಗಿದೆ. ಈಗ ನಿಮ್ಗೆ ಒಂದು ಕನಸಿದೆ, ನಾನು ಇಲ್ಲೇ ಇರೋದು ಕೊಟ್ಟಿಗೆಹಾರದಲ್ಲಿ, ನನ್ನ ಕೃಷಿ ಭೂಮಿಯಲ್ಲಿ ಇಲ್ಲೇ ಇರೋದ್ರಿಂದ ಒಂದು ಈ ಕೊಟ್ಟಿಗೆಹಾರ ಹೆಂಗಿರ್ಬೇಕು, ಇಲ್ಲಿ ಏನಿರ್ಬೇಕು? ಈಗ ಒಂದು ಹೈಸ್ಕೂಲ್ ಇದೆ ಅಲ್ಲಿ, ಇನ್ನು ಮುಂದೆ ಕಾಲೇಜು ಇನ್ನೊಂದು, ಅದು ಬೇರೆ ಕೊಟ್ಟಿಗೆಹಾರಕ್ಕೆ ಈ ಪ್ರಕೃತಿ ಸೌಂದರ್ಯದ ಮಧ್ಯದಲ್ಲಿ ಏನಾದ್ರು ಇರ್ಬೇಕಂತ ಒಂದು ಕನಸಿದೆಯಾ ಸರ್? ನನಗೆ ಕನಸು ಫಸ್ಟ್ ಹೈಸ್ಕೂಲ್ ತಂದಿದ್ವಲ್ಲ, ಹೈಸ್ಕೂಲ್ ತರಕ್ಕೆ ಪ್ರಯತ್ನ ಪಟ್ಟದೆ ನಾವು ಆಯ್ತಲ್ಲ. ಎಲ್ಲ ನಮ್ಮ ಜೊತೆ ಇದ್ದ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನಾವು ಅದನ್ನ ಪ್ರಯತ್ನ ಪಟ್ಟು ತಂದಾಕಿದ್ದು. ಇಲ್ಲಿಂದ ಬಣಕಲ್ಲಿ ಹೋಗ್ತಾ ಇದ್ರು. ಅಲ್ಲಿ ಇವ್ರಿಗೆ SC/ST ಎಲ್ಲ ಬಿಡಿ ಫೀಸ್ ಇರಲ್ಲ. ಸಾಮಾನ್ಯ ಬಡ ಈ ಜನರಲ್ಲಿಗೆ 1800ರಿಂದ 2000 ರೂಪಾಯಿ ಕಟ್ಸ್ಕೊಳ್ತಿದ್ರು ಆಯ್ತಾ. ಹಾಗಾಗಿ ಬೇಡ ಅಂತೇಳಿ ಇಲ್ಲಿ ನಾವು ತಂದು ಅದನ್ನ ಒಂದು ಹೈಸ್ಕೂಲ್ ಮಾಡಿದ್ದು. ಬಟ್ ಏನಾಯ್ತು, ಇವತ್ತು ಎಲ್ಲಾ ಕಡೆನೂ ರೆಸಿಡೆನ್ಸಿ ಸ್ಕೂಲ್ಗಳು ಓಪನ್ ಆಗಿ ಇಲ್ಲಿ ಭಾರಿ ಕೊರತೆ ಆಗ್ತಾ ಉಂಟು ಆಯ್ತಾ. ಇವತ್ತು ನಮ್ಮ 120 ಹಿಂಗಿದ್ದ ಸ್ಟ್ರೆಂತ್ ಇವತ್ತು 67, 68 ಬಂದು ನಿಂತ್ಬಿಟ್ಟಿದ್ದೀವಿ ಹೈಸ್ಕೂಲಲ್ಲಿ ಆಯ್ತಾ. ಮಿಡ್ಲ್ ಸ್ಕೂಲು ಇವತ್ತು ಕಡಿಮೆನೇ ಇದೆ. ಬಟ್ ಎಲ್ಲ ರೆಸಿಡೆನ್ಸಿಗೆ ಹೋಗ್ಬಿಡ್ತಾರೆ. ಆಮೇಲೆ ಹುಡುಗರಿಗೂ ಕೆಲವು ಹುಡುಗರಿಗೆ ಮನೆಯವರಿಗೂ ಅದೇ ಒಂದು ಇದು, ಇಲ್ಲಿಂದ ನನ್ನ ಮಗ ಬಣಕಲ್ಲಿ ಹೋಗ್ಲಿ ಅನ್ನೋ ಒಂದು ಬಸ್ಸಲ್ಲಿ ಹೋಗಿ ಬರೋದಕ್ಕಂತ ಹುಡುಗರಿಗೆ ಒಂದು ಚಂದ. ಅವಾಗ ಕೊಟ್ಟಿಗೆಹಾರ ಪಕ್ಕದಲ್ಲಿ ಇದ್ರು ಸರ್ಕಾರಿ ಬಿಲ್ಡಿಂಗ್ಗಳು ಬರುತ್ತೆ, ಬೇರೆ ಇಲ್ಲೇ ಎಲ್ಲ ಹಾಳು ಸುರಿತಿದ್ದಾವೆ ಅಂತಾರೆ. ನಿಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬರೋಂಥ ಅಂಗನವಾಡಿ, ಸ್ಕೂಲು, ಹಾಸ್ಪಿಟ್ಲು, ವೆಟರ್ನರಿ ಹಾಸ್ಪಿಟ್ಲು ಎಲ್ಲ ಚೆನ್ನಾಗಿದಾವೆ ಸರ್? ಚೆನ್ನಾಗಿ ವೆಟರ್ನರಿ ಹಾಸ್ಪಿಟ್ಲ್ ಇಲ್ಲ ಬಣಕಲ್ಲೇ, ಇರೋಂಥದ್ದು ಕ್ವಾರ್ಟರ್ಸ್ಗೆಲ್ಲ ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಅಂಗನವಾಡಿನೂ ಹೊಸದ ಅಂಗನವಾಡಿ ಕಟ್ಟಡ ಆಗಿದೆ, ಎಲ್ಲ ಸುಸಿದ್ಧವಾಗಿದೆ. ಇನ್ನು ತೀರದೊಂದು ಸ್ವಲ್ಪ ಇದಿದೆ, ಅದನ್ನು ನೆಕ್ಸ್ಟ್ ಪ್ರೋಗ್ರಾಮ್. ನೀವು ಗುಡ್ಡದಿಂದ ತರ್ತೀನಿ ಅಂದಾಗ ನೀವು ಈ ಒಂದು ಇದು ಬಿಟ್ಬಿಡಿ, ಗ್ರಾಮ ಪಂಚಾಯತಿ ಜನಪ್ರತಿನಿಧಿ ಬಿಟ್ಟು ನೀವೇ ಒಂದಷ್ಟು ಜನ ಸ್ನೇಹಿತರುಗಳು ಸೇರಿ ಯಾರೋ ಒಬ್ಬರ ಹತ್ರ ಕಾರ್ಪೊರೇಟ್ ಏರಿಯಾನೋ ಹೊರಗಡೆ ಗೊತ್ತಿರೋರು ಬೇಕಾದಷ್ಟು ಜನ ಇದ್ದಾರೆ ನಿಮ್ಮ ಹತ್ರ, ಅಂಥವ್ರಿಂದ ನೀವೇ ಒಂದು ಪ್ರೈವೇಟ್ ಫಂಡನ್ನು ತಗೊಂಡು ವರ್ಷಕ್ಕೆ ಇಷ್ಟು ಲಕ್ಷ ಇಷ್ಟು ಅಂತ ಮಾಡಿದರೆ ಒಂದು ಕುಡಿಯೋ ನೀರಿನ ಪರ್ಮನೆಂಟ್ ಪ್ರಾಜೆಕ್ಟ್ ಆಗುತ್ತೆ ನೋಡಿ. ಅದು ನೀವು ಗ್ರಾಮ ಪಂಚಾಯತಿ ಇದು ದೊಡ್ಡ ಪ್ರಾಜೆಕ್ಟ್ ಆದ್ದರಿಂದ ಫಸ್ಟ್ ಜನ ನಾವು ಕನ್ಸಲ್ಟ್ ಮಾಡೋದು ಕಷ್ಟ ಆಗುತ್ತೆ ಆಯ್ತಾ. ಇದು ಸರ್ಕಾರದಲ್ಲಿ ಇವತ್ತು ಅಲ್ಲ JJM ಅಲ್ಲಿ ತುಂಬಾ ಅವಕಾಶಗಳಿದೆ. ಅದನ್ನು ಹಿಂದೆ JJM ಅಲ್ಲಿ ಸೇರ್ಸಿರೋದು ಹಾಗೆ ಹೋಗ್ಬಿಡೋದು. ಇವರು ಕೆಲವು ಏನ್ ಹಳೇದಿತ್ತು ಅದನ್ನೇ ಹೊಸ ಪೈಪ್ ಲೈನು ಇದನ್ನೆಲ್ಲ ಮಾಡಿಸ್ಬಿಟ್ಟಿದ್ದಾರೆ. ಬಟ್ ಅದನ್ನ ಆ ಕಾನ್ಸೆಪ್ಟ್ ನ ಚೂರ್ ಮುಂದೆ ಆ ಕಡೆ ತಗೊಂಡೋಗಿದ್ರೆ ಅದು ಚೆನ್ನಾಗಿರ್ತಿತ್ತು. ಮುಂದೆ ಅದೊಂದು ಪ್ರೋಗ್ರಾಮ್ ಆಗ್ಲೇಬೇಕು ಅಂತ ಹೇಳಿ ನೋಡಿ. ಅಂದ್ರೆ ಈಗ ನೀವು ಒಂದು 3 ಕೋಟಿ ರೂಪಾಯಿ ಅಂದ್ರೆ ಅದನ್ನ 10 ಡಿವೈಡ್ ಮಾಡಿ, ಪೈಪ್ ಲೈನ್ ಒಬ್ರು ಹಿಂಗೆ ಒಬ್ಬನಿಗೆ 3 ಕೋಟಿ ಅಂದ್ರೆ ಕೊಡಲ್ಲ. ಪೈಪ್ ಲೈನ್ ಹಾಕ್ಸ್ಕೊಡಿ ಸರ್, ಒಂದು ಟ್ಯಾಂಕ್ ನೀವು ಕಟ್ಟಿಕೊಡಿ, ಇನ್ನೊಂದು ಮಗದೊಂದು ಹಿಂಗೆಲ್ಲ ಅಂದಾಗ ಸರ್ಕಾರನು ಮನ್ಸು ಮಾಡುತ್ತೆ,
ಶಾಸಕರು ಮನಸ್ಸು ಮಾಡ್ತಾರೆ, ನಿಮ್ಮ ಗ್ರಾಮ ಪಂಚಾಯತಿನೂ ಮನಸ್ಸು ಮಾಡಿ. ಹೌದು, 1-2 ವರ್ಷಕ್ಕಾಗಿದ್ರು 4-5 ವರ್ಷದಲ್ಲಿ 4-5 ವರ್ಷದಲ್ಲಿ ಅದನ್ನ ಮುಗಿಸ್ಬೋದು. ಮೊನ್ನೆ ಜವಳಿ ಅಧ್ಯಕ್ಷರು ಅದನ್ನೇ ಹೇಳಿದ್ರು ನೋಡಿ. ಏನು ಸಮಸ್ಯೆ ನೀರಿಂದ ಅಂದ್ರೆ ಏನಿಲ್ಲ ಸರ್, 10 ಲಕ್ಷ ರೂಪಾಯಿ ದುಡ್ಡು ಕೊಟ್ರಿ ಸರ್ಕಾರ, 24 ಅವರ್ಸ್ ನೀರು ಕೊಡ್ಬೋದು ಜವಳಿಗೆ ಅಂತ. ಅದಕ್ಕೆ ನಾನು ಹೇಳಿದೆ, ನೀವು ಸರ್ಕಾರನ ಬಿಟ್ಟುಬಿಡಿ ಸರ್, ಸರ್ಕಾರ ಬಿಟ್ಟು ನೀವೇ ಜವಳಿಯವರೇ ಎಲ್ಲ ಮನ್ಸು ಮಾಡಿ, ಜಾವಳಿಯಿಂದ ಹೊರಗೆ ಹೋದವರು ಈ ಥರ ಎಲ್ಲ ಒಂದು 10 ಲಕ್ಷ ಕಲೆಕ್ಟ್ ಮಾಡಿ, ಜಾವಳಿಯವರು ಕಂದಾಯ ಜಾಸ್ತಿ ಕೊಡ್ತಾರೆ, ಯಾಕಂದ್ರೆ 24 ಅವರ್ಸ್ ನೀರು ಬರುತ್ತೆ ಅವಾಗ, ಮಾಡ್ಬೋದಲ್ಲ ಅಂತ ಒಂದು ಒಳ್ಳೆ ಸಜೆಷನ್ ಅಂತ ಹೇಳಿ ಅದೊಂದು ಮಾಡ್ಬೋದು. ನೀವು ಕೊಟ್ಟಿಗಾರಕ್ಕೆ ಇನ್ನು ಬೇರೆ ಯಾರೋ ಮಿನಿಸ್ಟರ್ ಬಂದಾಗಲೋ ನಿಮಗೆ ಮುಖ್ಯಮಂತ್ರಿ ಈ ಥರದನ್ನೆಲ್ಲ ಮಾತನಾಡೋಕ್ಕೆ ಅವಕಾಶ ಸಿಗುತ್ತೆ. ಇದೊಂದು ನೋಡಿ ಸರ್, ಒಂದು ನಾವು ಇಷ್ಟೆಲ್ಲ ನೀರು ಹರಿದು ಹೋಗ್ತಾ ಇದೆ, ಘಾಟಿಗೆ ಹೋಗಿ ಎಲ್ಲೋ ಹೋಗಿ ಸೇರ್ತಾ ಹೌದು ಆಯ್ತಾ. ಇವತ್ತು ಘಾಟಿಲಿ ಹೋಗೋದ್ರನ್ನ ನೀರ್ನ ಎತ್ತಿನ ಹೊಳೆ ಅಂತೇಳಿ ಇದಕ್ಕೆ ಕೋಲಾರ ಕಡೆಗೆ ನೀರು ಉಂಟು. ಬಟ್ ನಮ್ಮ ನೀರೇ ಆಚೆ ಹೋಗೋದನ್ನ ತಡದ ಈ ಕಡೆ ಕಳಿಸ್ಕೊಂಡ್ರೆ, ಡೈವರ್ಷನ್ ಮಾಡಿದ್ರೆ ನಂತೂ ನಮ್ಮ ಗ್ರಾಮ ಪಂಚಾಯತಿಗೆ ಕುಡಿಯೋ ನೀರಿನ ಸಮಸ್ಯೆನೇ ಇರಲ್ಲ. ಹೌದು. ಈಗ ನಿಮ್ಮ ಗ್ರಾಮ ಪಂಚಾಯತಿಲಿ ಎಷ್ಟು ಮನೆ ಬೇಕು ಅಂತ ಕೇಳ್ತಿದ್ದಾರೆ? ನಿವೇಶನ ಓಕೆ, ಒಂದು 200 ನಿವೇಶನ ಈಗ ಸಡನ್ ಆಗಿ ಬೇಕಾಗಿರೋದು. ಬೇಕಾದ್ರೆ ಇವತ್ತು ಮನೆ ಇರೋ ಅಂತಾರಲ್ಲ, ಅಂತಾರ ಒಂದು 40ರಿಂದ 50 ಅರ್ಜಿಗಳಿದೆ ಮನೆ ಬೇಕು ಅಂತಾರ. ಈ ನಿವೇಶನ ಬೇಕು ಅಂತಾರೆ 200 ಮೇಲೆ ಅವರು ಬಿಡಿ, ಅದು ಇರುತ್ತೆ 200. ಮತ್ತೆ ನೀವು ಇನ್ನೊಂದಂದ್ರೆ ಮಳೆಗಾಲ ಮೇನಲ್ಲೇ ನಿಮ್ಮ ಗ್ರಾಮ ಪಂಚಾಯತಿ ಅಲರ್ಟ್ ಆಗಿರ್ಬೇಕು. ಈಗ ಯಾವಾಗ ಮಳೆ ಬೀಳುತ್ತೆ, ಯಾವಾಗ ಮನೆ ಬೀಳುತ್ತೆ ಏನು ಅಂತ ಗೊತ್ತಿಲ್ಲ. ಇದು ಒಂದು ಇನ್ನೊಂದು ನಿಮ್ಗೆ ಹೇಳ್ತೀನಿ. ಈ ಮಳೆ ಜಾಸ್ತಿ ಬಿದ್ದಾಗ, ಫ್ಲಡ್ ಆದಾಗ ಮನೆಗೆ 5 ಲಕ್ಷ ತನಕ ಕಾನ್ಸೆಪ್ಟ್ ಇಟ್ಕೊಟ್ಬಿಟ್ರು. ಹೌದು ಆಯ್ತಾ. ಇವಾಗ SC ST ಗಳಿಗೆ ಇವತ್ತು ಮನೆ 80 ಲಕ್ಷನೇ ಅಷ್ಟೇ, ಎಲ್ಲಾ ಸೇರಿ 80 ಲಕ್ಷ, ಜನರಲ್ಲಿಗೆ 120. ಅದ್ರಲ್ಲಿ ಏನು ಮಾಡೋಕ್ಕಾಗಲ್ಲ ಅಂತ ಕೈ ಚೆಲ್ಕೊಂಡು ಕೂತಿದ್ದಾರೆ ಕೆಲವರು ಕೊಟ್ಟದ್ದು ಮಾಡದಲ್ಲಿ ಬಿಟ್ಟರು. ಅದ್ರಲ್ಲಿ ನಾನು ಏನ್ ಮಾಡೋದು, ಏನ್ ತರಕ್ಕಾಗುತ್ತೆ 1,20,000 ಆಯ್ತಾ. ಕೆಲವರು ಜನರಲ್ಲಿ ಮನೆ ಕೊಟ್ಟದ್ದು ಬಿಟ್ಟು ಹೋದ್ರು ಆಯ್ತಾ. ಎಂತ ಮಾಡೋದು ಇದ್ರಲ್ಲಿ ನಾವು? ಈಗ ನಿಮ್ಮ ಗ್ರಾಮ ಪಂಚಾಯತಿನಲ್ಲೇ ಒಂದು ಸಾರ್ವಜನಿಕರು ಮಾತಾಡೋಂಥದ್ದು, ಫ್ಲಡ್ಗೆ 5 ಲಕ್ಷ ದುಡ್ಡು ಕೊಡ್ತಾರೆ ಅಂತ ಸುಮಾರು ಜನ JCB ತಂದು ಇಲ್ಲ ಸಬ್ಬಲ್ ಹಾಕಿ ಮನೆನೇ ಕೆಡಗಿರಿ ಅಂತಾರೆ. ನಿಜನಾ ಸರ್? ಅದು ನನ್ನ ಕಿವಿಗೂ ಬಂದಿದೆ, ಬಟ್ ಅವನೇ ನೋಡ್ಬೇಕಷ್ಟೆ. ಇದ್ರಲ್ಲಿ ನಾವೇನು ಮಾತಾಡಕ್ಕಾಗಲ್ಲ ಆಯ್ತಾ. ನೋಡಿ, ಸರ್ಕಾರ ದುಡ್ಡು ಬರುತ್ತೆ ಅಂದ್ರೆ ಬಡವನಿಗೆ ಅನುಕೂಲ ಆಗುತ್ತೆ, ಮನೆ ಬಿದ್ದವನಿಗೆ. ಓಕೆ, ಈ ಸರಿನೂ ಶಾಸಕರು ಅನೇಕ ಕಡೆ ಭಾಗವಹಿಸಿ ಎಲ್ಲ ಮೀಟ್ ಆದ್ರೂ ಬದ್ದಿದ್ದಲ್ಲಿ ನೋಡಿದ್ದಾರೆ. ಅಲ್ಲ, ಏನ್ ಬಂದು ನೋಡಿದ್ರು ಅಟ್ ಪ್ರೆಸೆಂಟ್ ಅವತ್ತು 120 ಏನಿತ್ತು ಅದೇ ಮಾಡಿದ್ರು. ಈ ಸರಿ ಕಾನ್ಸೆಪ್ಟ್ 5 ಲಕ್ಷದ ಹೋಯ್ತಲ್ಲ, ಹಂಗಾಗಿ ಎಲ್ಲರಿಗೂ ಸ್ವಲ್ಪ ಬೇಜಾರಾಗಿದೆ. ಅಲ್ಲ, ನಿಮ್ಗೆ ಏನ್ ಅನಿಸ್ತದೆ ಸರ್ 120 ಮಾಡಿರಲ್ಲ ಸರ್? ನಿಮ್ಮ ಇನ್ನು ಮಾತಾಡ್ತಾ ಹೋಗೋಣ, 7:45 ಗಂಟೆ ಆಯ್ತು ನೋಡಿ, ಗೊತ್ತೇ ಆಗಿಲ್ಲ. ಈಗ ನಿಮ್ಮ ಗ್ರಾಮ ಪಂಚಾಯತಿ ಈ ಬಗ್ಗೆ ಒಂದು ಈ ಹಿಂದೆ ಇದ್ದಂಥವ್ರ ಜನಗಳ ಅಸಡ್ಡೆ, ಸರಿಯಾಗಿ ಕೆಲಸ ಮಾಡ್ತಿರ್ಲಿಲ್ಲ ಅನ್ನೋ ಒಂದು ಕೂಗು ಇರ್ಬೋದು, ಇಲ್ದನೂ ಇರ್ಬೋದು. ಅದು ನೀವು ಬಂದ ಮೇಲೆ ಒಂದಷ್ಟು ಜನ, ಒಳ್ಳೇದನ್ನ ಎಲ್ಲರೂ ಹೇಳಲ್ಲ, ಆದ್ರೂ ಒಂದಷ್ಟು ಜನ ನಿಮ್ಮನ್ನ ಪರವಾಗಿಲ್ಲ, ಒಂದಷ್ಟು ಒಳ್ಳೆ ಕೆಲಸ, ಅದರಲ್ಲಿ ನಾವು ಸತ್ಯ ಲಾಸ್ಟ್ ಕೆಲವು ಗೊತ್ತಾಗುತ್ತೆ. ಇನ್ನು ಬೇರೆಯವ್ರು ಬಂದು ಕೂತಾಗ ಅಯ್ಯೋ ಅವ್ರು ಮಾಡಿದ್ದೇನೋ ನಾನು ಮಾಡಿದ್ದೇನೋ ಅಂತ ಅವತ್ತು ಅರ್ಥ ಆಗುತ್ತೆ, ಅಲ್ಲಿ ತನಕ ಗೊತ್ತಾಗಲ್ಲ. ಈಗ ಸಾಮಾನ್ಯ ಗ್ರಾಮ ಪಂಚಾಯತಿನಲ್ಲಿ ಯಾರು ಪ್ರಾಮಾಣಿಕವಾಗಿ ರಾಜಕಾರಣ ಮಾಡ್ತಾನೆ ಅವನು ರಾಜಕೀಯದಲ್ಲಿ ಮುಂದೆ ಹೋಗ್ತಾನೆ ಅನ್ನೋ ಒಂದು ಮಾತಿದೆ. ಈಗ ನೀವು ಗ್ರಾಮ ಪಂಚಾಯತಿ ಆಗಲೇ APMC ತನಕ ಬಂದಿದ್ದೀರಿ. ಈಗ ನೀವೊಂದು ಪ್ರಾಮಾಣಿಕವಾಗಿ ಕೆಲಸ ತಿಳಿಸೋಕೊಡುದು, ಬಂದು ಕೆಲಸ ನೀವು ಅವ್ರಿಗೆ ಏನೇ ಬೇಕು ದಾಖಲಾತಿಗಳನ್ನ ಕರೆಕ್ಟಾಗಿ ಅವ್ರಿಗೆ ಒಂದೇ ಸರಿ ಹೇಳ್ಬಿಡಿ. ಪುನಃ ಇವತ್ತೊಂದು ಹೇಳೋದು, ನಾಳೆ ಒಂದು ಹೇಳೋದು, ನಾಳೆ ಅವನು ಬರೋದು. ಅವನು ಇವತ್ತೆಲ್ಲರೂ ಗ್ರಾಮ ಪಂಚಾಯತಿ ಸೌಲಭ್ಯ ಕೆಳಗೆ ಬರೋ ಅಂತಾರು ಬಿಟ್ಟು ಊರಿನ ಒಂದು ಅಭಿವೃದ್ಧಿಗಾಗಿ ಎಷ್ಟು ಕೊಡ್ಬೇಕು ಸರ್? ಅಲ್ಲ, ಕೊಡ್ಬೇಕು ಅಂತ ಎಷ್ಟು ಬೇಕಾಗುತ್ತೆ? ಎಷ್ಟು ಬೇಕಾಗುತ್ತೆ? ಕನಿಷ್ಠ ಅಂದ್ರೆ ನಮಗೆ 5 ಜನ ಇದೀವಿ, ಅದರಲ್ಲಿ ಒಂದೊಂದು 10 ಲಕ್ಷ ಕೊಟ್ರೆ ಆ ವಾರ್ಡ್ಗಳನ್ನ ನೀಟ್ ಮಾಡ್ಬೋದು. ಎಲ್ಲದೂ ಇದೆ. ಹಿಂದೆ ಅಧ್ಯಕ್ಷರು ಏನೋ ಹಿಂದೆ ನಡೆದಾಗ ಅಲ್ಲೋ ಅದ್ ಮಾಡ್ಕೋಬಾರೋ ಇದ್ ಮಾಡ್ಕೋ, ಆ ವ್ಯವಸ್ಥೆ ಇವತ್ತು ಇಲ್ಲ ಆಯ್ತಾ. ಈಗ ಸಾಮಾನ್ಯವಾಗಿ ಸರ್, ಸರ್ಕಾರ ಬೇರೆ ಇದ್ರೆ, MLA ಬೇರೆ ಇದ್ರೆ, ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಬೇರೆ ಇದ್ರೆ ತಪ್ಪಿಸ್ಕೋಬೋದಿತ್ತು ಅವನು. ಯಾಕಂದ್ರೆ MLA ಕೇಳಲ್ಲ, ಸರ್ಕಾರ ಕೇಳಲ್ಲ. ನಿಮ್ಗೆ ಹಂಗಾಗಿಲ್ಲ. ನೀವು ಕಾಂಗ್ರೆಸ್ MLA. ಅಲ್ಲಿನ ಈ ಗೂಡಂಗಡಿಗಳದ್ದೆಲ್ಲ ಸ್ವಲ್ಪ ಹಿಂದಕ್ಕೆ ತಾನೋಗಿ ಆ ರೋಡ್ನ ವಿಸ್ತಾರವಾಗಿ ಇನ್ನೊಂದು ಸ್ವಲ್ಪ ಒಂದು ಗಾರ್ಡನ್ ಟೈಪ್ ಮಾಡಿ ತುಂಬಾ ಒಂದು ಚೆನ್ನಾಗಿ ಮಾಡ್ಬೇಕಂತ ಒಂದೆಲ್ಲ ಒಂದು ಕಾನ್ಸೆಪ್ಟ್ ಇತ್ತು. ಬಟ್ ಆ ರೀತಿ ಯಾವುದೇ ಫಂಡ್ಸ್ ನಮಗೆ ಬರ್ತಾ ಇಲ್ಲ, ಈಗ ಮಾಡಕ್ ಆಗ್ತಾ ಇಲ್ಲ. ಅಲ್ಲ, ನ್ಯಾಷನಲ್ ಹೈವೇ ಆಗಿರೋದ್ರಿಂದ ಈಗ ಮತ್ತೆ ಮಾಡಿದ್ರೆ ನ್ಯಾಷನಲ್ ಹೈವೇ ಮಾಡ್ಬೇಕು ಅಷ್ಟೇ. ಇವಾಗ ಒಂದು ಜನ ಬಂದು ಹೋಗೋ ಅಂಥದ್ದು ಅಸಾಧ್ಯ. ಈಗ ಸೀಸನ್ ಇಲ್ಲ, ಬರ್ತಾ ಇಲ್ಲ. ಇಲ್ಲಾಂದ್ರೆ ಆ ವೆಹಿಕಲ್ ನಮಗೆ ರೋಡ್ ದಾಟೋದೇ ಕಷ್ಟ ಆಗ್ಬಿಡುತ್ತೆ. ಆ ಮಟ್ಟದಲ್ಲಿ ನಮ್ಮ ವೆಹಿಕಲ್ ನಮಗೆ ಅಲ್ಲಿ ನಿಲ್ಸಕ್ಕೆ ಅವಕಾಶ ಇಲ್ಲ. ನಾವೇ ಎಷ್ಟೋ ದೂರದಲ್ಲಿ ನಿಲ್ಸಿ ನಡ್ಕೊಬರ್ಬೇಕಾ ಪರಿಸ್ಥಿತಿ ನಮ್ಮ ಕೊಟ್ಟಿಗೆಹಾರದಲ್ಲಿ ಇರುತ್ತೆ. ಶುಕ್ರವಾರ, ಶನಿವಾರ, ಭಾನುವಾರ, ಸೋಮವಾರ ತನಕ
ಆ ವಾತಾವರಣ ಇರುತ್ತೆ ಸೀಸನಲ್ಲಿ. ಓಕೆ ಸರ್, ಸರ್ಕಾರಕ್ಕೂ ಒಂದು ಆ ಟೈಮ್ನ ಇದು ಸ್ಪೆಂಡ್ ಮಾಡ್ತೀನಿ. ಹಾಗಾಗಿ ಸರ್ವಾನುಮತದಿಂದ ಕೊಟ್ರೆ ಓಕೆ ಆಯ್ತಾ. ನೀವು ಸೊಸೈಟಿ ಮತ್ತೆ APMC ಚುನಾವಣೆಯನ್ನ ಫೇಸ್ ಮಾಡಿರೋದ್ರಿಂದ ಗ್ರಾಮ ಪಂಚಾಯತಿ ಈ ಸರಿ ಫೇಸ್ ಮಾಡಿದ್ದಲ್ಲ, ಏನಾಗುತ್ತೆ ಅಂದ್ರೆ ಹಣಕಾಸಿಂದ ಇವತ್ತಿನ ಸ್ಥಿತಿನಲ್ಲಿ ತಾಲೂಕ್ ಪಂಚಾಯತಿ ಅಂತ ಕೂಡ ಲಕ್ಷ, ಜಿಲ್ಲಾ ಪಂಚಾಯತಿ ಕೋಟಿ, ಈ ತರದ್ದೆಲ್ಲ ಒಂದೊಂದು ಕಾನ್ಸೆಪ್ಟ್ ವಿಷಯ ಹರಡುತ್ತೆ. ಅದಕ್ಕೆ ನೀವು ತಯಾರಿದ್ದೀರಾ? ಎಲ್ಲರ ಸಹಕಾರ ಇದ್ರೆ ಅದು ತಯಾರಾಗ್ಬೋದು ಅಲ್ವಾ? ಎಲ್ಲಾ ಸ್ನೇಹಿತರು ಬಂಧು ಬಳಗ ಎಲ್ಲ ಓಕೆ ಅಂದ್ರೆ ಅದೇನು ಬರೀ ಇದೇನಲ್ಲ. ಅವಕಾಶ ಇರಲಿ, ಬಂದಿದ್ದೀರಿ. ಕೊನೆಯದಾಗಿ ನಮ್ಮ ಅವಿನ್ ಟಿವಿಗೆ ನೀವು ಬಂದಿದ್ದಕ್ಕೆ ಏನು ಅನ್ನಿಸ್ತು ಸರ್? ತುಂಬಾ ಖುಷಿ ಆಯ್ತು. ನೀವು ಅವತ್ತು ತುಂಬಾ ದಿವಸದಿಂದ ಕರಿತಾ ಇದ್ರಿ. ನನಗೆ ಸಮಯ ಅವಕಾಶಗಳು ಅಲ್ಲಿ ಆಚೆ ಈಚೆ ನಮಗೆ ಈ ರಿಲೇಶನ್ಶಿಪ್ಗಳು ಜಾಸ್ತಿ ಇರೋದ್ರಿಂದ ಎಲ್ಲಾರು ಒಂದು ಕಾರ್ಯಕ್ರಮಗಳು ಹೋಗೋದು, ನಾವು ಆ ಟೈಮಿಗೆ ಬರೋಕ್ಕಾಗಲ್ಲ. ನಾಡಿದ್ದು ಮಂಗಳವಾರ ಮತ್ತೆ ಬರ್ತೀನಿ, 16ನೇ ಅಧ್ಯಕ್ಷರನ್ನ ಕರ್ಕೊಂಡು. ಯಾರು ಅಂತ ನಿಮ್ಗೆ ಹೇಳಲ್ಲ, ಅದನ್ನು ಅವತ್ತು ಹೇಳ್ತೀನಿ.